Hi friends, welcome to all of you. Welcome to the class. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವು ಈಗಾಗಲೇ ಇದೇ ತಿಂಗಳು ನಡೀತಾ ಇರತಕ್ಕಂತಹ SDA ಇರಬಹುದು, PSI ಇರಬಹುದು, PC ಇರಬಹುದು, ಈ ಪರೀಕ್ಷೆಗಳಿಗಾಗಿ ವಿಶೇಷವಾಗಿ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ನಾವು ಕ್ವಿಕ್ ಆಗಿ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡ್ತಾ ಇದ್ದೀವಿ. ಆ ಒಂದು ಕರೆಂಟ್ ಅಫೇರ್ಸ್ ಒಂದು ತರಗತಿಯ ಮೂರನೇ ಒಂದು ವಿಡಿಯೋ ಇದಾಗಿದೆ. ಮೂರನೇ ವಿಡಿಯೋದು ಈಗಾಗಲೇ ಪಾರ್ಟ್ 1 ಪಾರ್ಟ್ 2 ಕೂಡ ಆಗಿರುವಂತದ್ದು. ಸೊ ತಾವು ಕೂಡ ಅದನ್ನ ಆದಷ್ಟು ಬೇಗ ನೋಡಕ್ ಸಾಧ್ಯ ಆಗಿರಬೇಕು. ಯಾವುದೇ ಒಂದನ್ನು ಮಿಸ್ ಮಾಡಬೇಡ್ರಿ. ಎಲ್ಲ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಎಲ್ಲಕ್ಕೂ ಲಿಂಕ್ ಬರೋ ತರ ನಾವು ಈ ಒಂದು ವಿಡಿಯೋನ ಸಿದ್ಧಪಡಿಸಿರುವಂತದ್ದು. ಸೊ ಇಲ್ಲಿ ಆ ವಿಡಿಯೋನ ಶುರು ಮಾಡೋಕ್ಕಿಂತ ಪೂರ್ವದೊಳಗಡೆ ಆಫೀಸರ್ಸ್ ಅಡ್ಡ ಆಪ್, ಲರ್ನಿಂಗ್ ಆಪ್ ನಿಮ್ಗೆಲ್ಲ ಗೊತ್ತಿದೆ. ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದರ ಜೊತೆಗೆ PSI ಬ್ಯಾಚ್ ಕೋರ್ಸ್ ಕೂಡ ಇಲ್ಲಿ ನಡೀತಾ ಇರುವಂತದ್ದು. PSI ಬ್ಯಾಚ್ ಕೋರ್ಸು ಇದರೊಳಗಡೆ ವೀಕ್ಲಿ ಟೆಸ್ಟ್, ಲೈವ್ ಕ್ಲಾಸ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಪರ್ಸನಲ್ ಗೈಡೆನ್ಸ್ ಪ್ರೋಗ್ರಾಮ್ ಎಲ್ಲ ಕೂಡ ನಡೀತಾ ಇರುವಂತದ್ದು. ಅದರ ಜೊತೆಗೆ ಗ್ರೂಪ್ ಸಿ ಡಿಸೆಂಬರ್ 4ನೇ ತಾರೀಕು ಗ್ರೂಪ್ ಸಿ ಬ್ಯಾಚ್ ಇದೆ. ಅದಕ್ಕಾಗಿ ಡೆಡಿಕೇಟೆಡ್ ಆದಂತ ಗ್ರೂಪ್ ಸಿ ಬ್ಯಾಚ್ ಕೋರ್ಸ್ ಕೂಡ ನಡೀತಾ ಇರುವಂತದ್ದು. ಸೊ ಇವತ್ತಿನ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ತರಗತಿಯನ್ನ ನಾವಿಲ್ಲಿ ಆರಂಭ ಮಾಡುವಂತದ್ದು. ಮೊದಲನೇದಾಗಿ ಬಂಡೀಪುರ ಹುಲಿ ರಕ್ಷಿತ ಪ್ರದೇಶ. ಸೊ ಇತ್ತೀಚೆಗೆ ಇದು ನಮ್ಗೆ ನ್ಯೂಸ್ ಅಲ್ಲಿ ಇದ್ದಂಥದ್ದು. ಬಂಡೀಪುರ ಹುಲಿ ರಕ್ಷಿತ ಪ್ರದೇಶ. ಸೊ ಯಾಕೆ ನ್ಯೂಸ್ ಅಲ್ಲಿ ಇತ್ತು, ಏನು, ಇದರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇಲ್ಲಿ ನಾವು ನೋಡ್ತಾ ಹೋಗುವಂತದ್ದು. ಇತ್ತೀಚೆಗೆ ಇಲ್ಲಿ ಒಂದು ಕಾಡು ಆನೆಯನ್ನು ರಕ್ಷಣೆ ಮಾಡಲಾಗಿತ್ತು. ಹಿಂಗಾಗಿ ಇದು ಬಹಳ ನ್ಯೂಸ್ ಅಲ್ಲಿ ಇತ್ತು. ಬಟ್ ಆ ಕಾಡು ಆನೆ ರಕ್ಷಣೆಯ ನೆಪದಲ್ಲಿ ನಾವು ಬಂಡೀಪುರದ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಯಾವಾಗ ಕ್ವಶನ್ ಬರ್ತಾವ ಹೇಳಕ್ ಬರುದಿಲ್ಲ. 2018ನೇ ಹುಲಿ ಗಣತಿಯ ಪ್ರಕಾರ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಹುಲಿ ಗಣತಿ ಒಳಗಡೆ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ್ ಇರುವಂತದ್ದು. ಇನ್ನು ನೆಕ್ಸ್ಟ್ ಬಂಡೀಪುರ ಈಗ ಸದ್ಯ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಬಂಡೀಪುರದ ಬಗ್ಗೆ ಕ್ವಶನ್ ಬರ್ಬೋದು ಅಥವಾ ಹುಲಿಯ ಬಗ್ಗೆ ಕ್ವಶನ್ ಬರ್ಬೋದು. ಈ ಎರಡೂದ್ರ ಬಗ್ಗೆನೂ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಮುಂದಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ನೋಡ್ರಿ, 1973ರ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಿದ್ರು. ಪ್ರಾಜೆಕ್ಟ್ ಟೈಗರ್, ಈ ಪ್ರಾಜೆಕ್ಟ್ ಟೈಗರ್ ಅಡಿಯೊಳಗಡೆ ಬಂಡೀಪುರ ಹುಲಿ ರಕ್ಷಿತ ಪ್ರದೇಶವನ್ನ ಆರಂಭ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ರೇಟಿಂಗ್ ಎಷ್ಟು ಕೊಡ್ತೀರಿ ಸರ್ ಅಂತಂದ್ರೆ 5 ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಎನ್ವಿರಾನ್ಮೆಂಟ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕ್ವಶನ್ಗಳು ಬಹಳ ಬರ್ತಾ ಇದಾವ. 1985ರಲ್ಲಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನವನ್ನ ಒಳಗೊಂಡಂತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವೆಂದು ಮರುನಾಮಕರಣ ಮಾಡಿದ್ರು 1985ರಲ್ಲಿ. ಮತ್ತಿದರ ಜೊತೆಗೆ ಈ ಒಂದು ಹುಲಿ ರಕ್ಷಿತಾರಣ್ಯ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ನಡುವೆ ನೀಲಗಿರಿ ಜೀವ ರಕ್ಷಿತ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇನ್ ದ ಕನ್ಫ್ಲುಯೆನ್ಸ್ ಆಫ್ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ನೆಕ್ಸ್ಟ್ ಬಂಡೀಪುರ ಹುಲಿ ರಕ್ಷಿತ ಪ್ರದೇಶದ ದಕ್ಷಿಣ ಭಾಗಕ್ಕೆ ಮಧುಮಲೈ ಹುಲಿ ರಕ್ಷಿತ ಪ್ರದೇಶ ಬರುವಂಥದ್ದು. ನೈಋತ್ಯ ಭಾಗಕ್ಕೆ ವೆಂಬನಾಡು ವನ್ಯಜೀವಿ ಅಭಯಾರಣ್ಯ. ವೆಂಬನಾಡು ಕೇರಳದಲ್ಲಿ ಬರುವಂಥದ್ದು. ವೆಂಬನಾಡು ಅಥವಾ ವೇನಾಡು ಅಂತ ಕರಿತೀವಿ. ಇವೆಲ್ಲ ನೋಡ್ರಿ, ಇಂಥವೆಲ್ಲ ನಾಳೆ ಕ್ವಶನ್ ಬಂದಾಗ ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ಜಿಯೋಗ್ರಫಿ ಕ್ವಶನ್ ಬಂದಾವ್, ಜಿಯೋಗ್ರಫಿ ಕ್ವಶನ್. ನೋ, ಇದು ಜಿಯೋಗ್ರಫಿ ಒಳಗೆ ಎಲ್ಲಾ ಕವರ್ ಮಾಡಕ್ ಆಗುದಿಲ್ಲ. ಇದು ಜಿಯೋಗ್ರಫಿ ಒಳಗೆ ಬಂದಂತದ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರ್ತೈತಿ. ಹಿಂಗಾಗಿ ಅವಾಗ ನಾವು ಇದ್ರ ಮೇಲೆ ಇನ್ನೂ ಹೆಚ್ಚಿನ ಫೋಕಸ್ ಕೊಡ್ಬೇಕು. ಈಗ ಬಂಡೀಪುರ ಬಗ್ಗೆ ನೀವು ಯಾವುದೇ ಜಿಯೋಗ್ರಫಿ ಬುಕ್ ತೆಗೆದ್ ನೋಡ್ರಿ, ಬಂಡೀಪುರ ಬಗ್ಗೆ ಅವ್ರು ಬಾಳ ಅಂದ್ರೆ 1 ಲೈನ್ ಕೊಟ್ಟಿರ್ತಾರ, ಇಲ್ಲಂತಂದ್ರೆ ವರ್ಲ್ಡ್ ಕೊಟ್ಬಿಡ್ತಾರ ಅಷ್ಟೇ. ಬಾಳ ಯಾರು ಕೊಡುದಿಲ್ಲ. ನಾನೇ ನಾಳೆ ಜಿಯೋಗ್ರಫಿ ಬುಕ್ ಬರೆದ್ರು ಬಂಡೀಪುರ ಬಗ್ಗೆ ಒಂದೊಂದು ಪೇಜ್ ಕೊಡೋದಿಲ್ಲ. ಒಂದೊಂದು ಪೇಜ್ ಬಂಡೀಪುರ ಬಗ್ಗೆ ಕೊಟ್ರೆ ಯಾರು ಓದುದಿಲ್ಲ, ಬುಕ್ಕ ಮುಗಿಯುದಿಲ್ಲ. ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಬಹಳ ಇಂಪಾರ್ಟೆಂಟ್. ಈ ವರ್ಷ ಕರೆಂಟ್ ಅಫೇರ್ಸ್ ನಾಗ ಐತಿದ್ದು, ನೀವು ಈ ವರ್ಷ ಬರೆಯವ್ರು ಓದಬೇಕು. ಮುಂದಿನ ವರ್ಷ ಕರೆಂಟ್ ಅಫೇರ್ಸ್ ನಾಗ ಇಲ್ಲ ಅಂದ್ರೆ ಅವ್ರು ಬಂಡೀಪುರ ಓದೋ ಅವಶ್ಯಕತೆ ಇಲ್ಲ. ಅವಾಗ ಮತ್ತೆ ಯಾವ್ದೋ ನಾಗರಹೊಳೆ ಅಭಯಾರಣ್ಯ ಇರ್ತೈತಿ ಅಥವಾ ಇನ್ನೊಂದು ಯಾವ್ದೋ ಕಾಜಿರಂಗ ಇರ್ತೈತಿ, ಅದ್ರ ಬಗ್ಗೆ ಅವರು ಓದ್ತಾರ. ಸೊ ಹಿಂಗಾಗಿ ಕರೆಂಟ್ ಅಫೇರ್ಸ್ ನೀವು ಎಷ್ಟು ಚೆನ್ನಾಗಿ ಓದ್ತೀರಿ ಅಷ್ಟು ನಿಮಗೆ ಉಳಿದ ಸಬ್ಜೆಕ್ಟ್ ಒಳಗಡೆ ಯಾವ್ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನನಗೆ 1 ವರ್ಷದ ಈ ಕರೆಂಟ್ ಅಫೇರ್ಸ್ ರಿವಿಷನ್ ಜೊತೆಗೆ ಬೇರೆ ಬೇರೆ ಯಾವ್ಯಾವ ಸಬ್ಜೆಕ್ಟ್ ಇಂದ ಅಲ್ಲಿ ಹೆಂಗ್ ಬರ್ಬೋದು ಅನ್ನೋದನ್ನು ಕೂಡ ನಾವು ಅದನ್ನ ಟ್ರಿಕ್ಕಿಯಾಗಿ ಅದನ್ನ ತೆಗಿತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ಕಬಿನಿ ಜಲಾಶಯ, ಬಂಡೀಪುರ ಮತ್ತು ನಾಗರಹೊಳೆಯ ರಕ್ಷಿತ ಪ್ರದೇಶವನ್ನ ಬೇರ್ಪಡಿಸುವಂತದ್ದು ಕಬಿನಿ ಜಲಾಶಯ. ಕಬಿನಿ ಅನ್ನುವಂಥದ್ದು ಒಂದು ನದಿ, ಇದು ನಮ್ಮ ಕಾವೇರಿ ನದಿಯ ಉಪನದಿ.
ಈ ಪ್ರದೇಶ ಏಷ್ಯಾದ ಆನೆಗಳಿಗೆ ಬಹಳ ಪ್ರಸಿದ್ಧವಾದಂತ ಒಂದು ಪ್ರದೇಶ. ಏಷ್ಯಾದ ಆನೆಗಳಿಗೆ ಪ್ರಸಿದ್ಧವಾದಂತ ಪ್ರದೇಶ. ಅತಿ ಹೆಚ್ಚು ಏಷ್ಯಾದ ಆನೆಗಳು ಇಲ್ಲಿ ಕಂಡುಬರುತ್ತವೆ. ಇನ್ನ ನೆಕ್ಸ್ಟ್, ಕರ್ನಾಟಕದ ಇನ್ನಿತರ ಹುಲಿ ರಕ್ಷಿತ ಪ್ರದೇಶಗಳು. ಮತ್ತೆ ಬೇರೆ ಬೇರೆ ಹುಲಿ ರಕ್ಷಿತ ಪ್ರದೇಶಗಳು ಯಾವ್ಯಾವ ಇದಾವಪ್ಪ ಕರ್ನಾಟಕದೊಳಗಡೆ? ಭದ್ರಾ ಹುಲಿ ರಕ್ಷಿತ ಪ್ರದೇಶ, ನಾಗರಹೊಳೆ ಹುಲಿ ರಕ್ಷಿತ ಪ್ರದೇಶ, ಆಮೇಲೆ ನೆಕ್ಸ್ಟ್ ದಾಂಡೇಲಿ ಅಣಶಿ ಹುಲಿ ರಕ್ಷಿತ ಪ್ರದೇಶ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹುಲಿ ರಕ್ಷಿತ ಪ್ರದೇಶ. ಮುಂದಿನ ದಿನಗಳಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ಸುರಕ್ಷಿತ ಪ್ರದೇಶ, ಅದು ಕೂಡ ಹುಲಿ ರಕ್ಷಿತ ಪ್ರದೇಶ ಆಗ್ತಾ ಇರುವಂತದ್ದು. ಸ್ವಲ್ಪ ಇದ್ರ ಬಗ್ಗೆ ನೆನಪಲ್ಲಿಟ್ಟುಕೊಂಡಿರ್ಬೇಕು. ಇದ್ರ ಬಗ್ಗೆ ಏನೇನ್ ನೆನಪಿಡಬೇಕಪ್ಪ ಅಂತಂದ್ರೆ, ಬಂಡೀಪುರ ಹುಲಿ ರಕ್ಷಿತ ಪ್ರದೇಶ ಎಲ್ಲಿದೆ, ಮತ್ತೆ ಯಾವ ಕಾಯ್ದೆ ಒಳಗಡೆ ಅದನ್ನ ಶುರು ಮಾಡಿದ್ರು? ಪ್ರಾಜೆಕ್ಟ್ ಟೈಗರ್ 1973 ಶುರು ಮಾಡಿದ್ರು. ಇದರ ಜೊತೆಗೆ ಕರ್ನಾಟಕದ ಪ್ರಮುಖ ಹುಲಿ ರಕ್ಷಿತ ಪ್ರದೇಶಗಳು. ಇಷ್ಟು ನಿಮ್ಗೆ ಗೊತ್ತಿದ್ರೆ ಮುಗೀತು. ಇದನ್ನ ಬಿಟ್ಟು ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಕೊರದಿಟ್ಟಂಗ್ ಓದ್ಬೇಕು, ಎಷ್ಟು ಬೇಕು ಅಷ್ಟ ಓದ್ಬೇಕು. ಈಗ ಅನಾವಶ್ಯಕ ಓದಕ್ ಟೈಮ್ ಇಲ್ಲ. ಆಮೇಲೆ ಬಹಳ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರಿ SDA ನಮಗಿದೆ 19ನೇ ತಾರೀಕು, ಅದ್ರ ಒಳಗಡೆ ನಮಗ್ ಮುಗಿಸ್ರಿ ಅಂತ ಹೇಳಿ. ಡೆಫಿನೆಟ್ಲಿ ಮುಗಿಸ್ತೀನಿ ನಾನು. SDA ಒಳಗಡೆನೇ ನಾನು ಅದನ್ನ ಮುಗಿಸ್ತೀನಿ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ನು ಮಾಡ್ಬೇಕಂತ ನನಗಿದೆ. ಅದನ್ನ ಟೈಮ್ ಸಿಕ್ಕರೆ ನಾನು ಓಲ್ಡ್ ಕ್ವಶನ್ ಪೇಪರ್ ಗಳನ್ನು ಸಾಲ್ವ್ ಮಾಡ್ತೀನಿ. PSI ಇದು ಕೂಡ ನಾನು ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಓಕೆ. ಇನ್ನ ನೆಕ್ಸ್ಟ್ ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಯಾವಾಗ? ಜನವರಿ 23. ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬೇರೆ ದೇಶಕ್ಕೆ ಹೋಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹೋರಾತ್ರಿ ಹೋರಾಡಿದ ಅಪ್ರತಿಮ ಸ್ವತಂತ್ರ ಹೋರಾಟಗಾರ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವತಂತ್ರ ಹೋರಾಟಗಾರ ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಸರ್. ಅವರ ಜನ್ಮದಿನ ಜನವರಿ 23. ಅದನ್ನ ಏನಂತ ಆಚರಣೆ ಮಾಡ್ತಾರ? ಪರಾಕ್ರಮ ದಿವಸವೆಂದು ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ರೇಟಿಂಗ್ ಎಷ್ಟು ಕೊಡ್ತೀರಿ ಸರ್? 8 ಸ್ಟಾರ್ ರೇಟಿಂಗ್ ಕೊಡ್ತೀವಿ ನಾವು. 8 ಸ್ಟಾರ್ 8 ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಇದು ಪರಾಕ್ರಮ ದಿವಸ್. ಸೊ ಪರಾಕ್ರಮ ದಿವಸ್ ಅಂತೇಳಿ ಯಾರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾರೆ? ಡೈರೆಕ್ಟ್ ಕ್ವಶನ್ ಕೇಳ್ಬೋದು. SDA ದಲ್ಲಿ PC ದಲ್ಲಿ ಡೈರೆಕ್ಟ್ ಬರೋ ಚಾನ್ಸಸ್ ಬಹಳ ಅದಾವ. ಪರಾಕ್ರಮ ದಿವಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ. ಇತ್ತೀಚೆಗೆ ಭಾರತ ಸರ್ಕಾರ ನೈಸರ್ಗಿಕ ವಿಕೋಪ ನಿರ್ವಹಣೆಯಲ್ಲಿ ಅತ್ಯುತ್ತಮ ಕಾರ್ಯ ಮಾಡಿದಂತ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಕ್ಕೆ ನಿರ್ಧಾರ ಮಾಡಿರುವಂತ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ. ಇನ್ನ ಪ್ರಮುಖ ಅಂಶಗಳು. ಇನ್ನು ಇಷ್ಟೆಲ್ಲ ನೋಡಿ ನಾವು ಈಗಾಗಲೇ ಏನ್ ಮಾಡಿರ್ತೀವಿ, ನಮ್ಮ ಹಿಸ್ಟ್ರಿ ಒಳಗಡೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಸ್ವಲ್ಪ ಓದಿರ್ತೀವಿ. ಬಟ್ ಕೆಲವೊಂದು ಪಾಯಿಂಟ್ಗಳ ನಮಗೆ ಸಪರೇಟ್ ಆಗಿ ಬಂದಿರುವುದಿಲ್ಲ. ಒಂದೊಂದು ಪಾಯಿಂಟ್, ಒಂದೊಂದು ಕಾನ್ಸೆಪ್ಟ್ ಓದ್ಬೇಕಾದಾಗ ಒಂದೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವ್ರ ಹೆಸರು ಬಂದಿರ್ತದೆ. ಬಟ್ ಅವ್ರ ಬಗ್ಗೆನೇ ಖುದ್ದು ಓದಿರೋ ಇದನ್ನ ಉದಾಹರಣೆಗಳು ಕಡಿಮೆ ಇರ್ತಾವ. ಅದಕ್ಕಾಗಿ ಇಲ್ಲೇ ಕವರ್ ಮಾಡಿದ್ದೀನಿ. ಅಂದ್ರೆ ನಾಳೆ ನಿಮಗ PC ಒಳಗಡೆ, SDAದೊಳಗಡೆ, PSIದೊಳಗಡೆ ಒಂದು ವೇಳೆ ಹಿಸ್ಟ್ರಿ ಮೇಲೆ ಕ್ವಶನ್ ಬಂದ್ರು ಡೈರೆಕ್ಟ್ ಇಲ್ಲಿಂದಾನೆ ಬರ್ಬೇಕು. ಇದನ್ನ ಬಿಟ್ಟು ಬೇರೆ ಬರಬಾರ್ದು. ಅದಕ್ಕೆ ನೆನ್ಪಿಟ್ಕೊಂಡ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1987 ಕಟಕ್ನಲ್ಲಿ ಜನಿಸಿದರು. ಕಟಕ್ನಲ್ಲಿ ಜನಿಸಿದಂತವರು. ಅವತ್ತು ಕಟಕ್ ಒರಿಸ್ಸಾದ ವಿಭಾಗವಾಗಿತ್ತು. ಒರಿಸ್ಸಾ ವಿಭಾಗದ ಬಂಗಾಳ ಪ್ರಾಂತ್ಯದಲ್ಲಿ ಇತ್ತು. ಇವರ ಪಾಲಕರು ಪ್ರಭಾವತಿ ದತ್ ಬೋಸ್ ಮತ್ತು ಜಾನಕಿನಾಥ್ ಬೋಸ್. ಓಕೆ, ಇವರ ತಂದೆ ತಾಯಿ. ನೆಕ್ಸ್ಟ್, 1919 ಭಾರತೀಯ ನಾಗರಿಕ ಸೇವೆ. ನೋಡ್ರಿ, ಅವಾಗಿದು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿತ್ತು. ಈಗ ಅದನ್ನೆಲ್ಲ IAS ಅಂತ ಮಾಡಿದ್ದಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತೇಳಿ. ಅವಾಗ್ಲೇನೆ ಅವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. ಯಾವಾಗಿದು? 1919. ನೆಕ್ಸ್ಟ್, ವಿವೇಕಾನಂದರಿಂದ ಪ್ರಭಾವಿತರಾದ ಸುಭಾಷ್ ಚಂದ್ರ ಬೋಸ್ ಅವರು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ರು. ವಿವೇಕಾನಂದರಿಂದ ಪ್ರಭಾವಿತರಾಗಿ ಅವರೇ ನನ್ನ ಗುರುಗಳಂತೇಳಿ ಸ್ವೀಕಾರ ಮಾಡಿದಂಥದ್ದು. ನೆಕ್ಸ್ಟ್, ಚಿತ್ತರಂಜನ್ ದಾಸ್. ಇವರು ನಮ್ಮ ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿದ್ದಂತ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಚಿತ್ತರಂಜನ್ ದಾಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಒಂದ್ಸರಿ ಎಕ್ಸಾಮ್ನ ಕ್ವಶನ್ ಕೇಳೋಣ PC ಒಳಗಡೆ, ಕೆಳಗಿನವರಲ್ಲಿ ಯಾರು ಅರ್ಥಶಾಸ್ತ್ರಜ್ಞರು ಯಾರಂತ ಕೇಳೋಣ. ಚಿತ್ತರಂಜನ್ ದಾಸ್ ಅರ್ಥಶಾಸ್ತ್ರಜ್ಞರು. ಇವರು ಇರ್ಬೋದು, ದಾದಾಬಾಯಿ ನವರೋಜಿ ಇರ್ಬೋದು. ಇವರೆಲ್ಲ ದೊಡ್ಡ ಅರ್ಥಶಾಸ್ತ್ರಜ್ಞರು. ಇದು ನಮಗೆ ಎಷ್ಟೋ ಸರಿ ಗೊತ್ತಿರುವುದಿಲ್ಲ. ಇಂಥವು ಕ್ವಶನ್ ಬಂದ್ಬಿಡ್ತಾವ. ಇವು ಯಾವ ಬುಕ್ನಾಗ ಇರುವುದಿಲ್ಲ. ಇತ್ತೀಚೆಗೆ ಹುಡುಗರಿಗಿರೋದು ಒಂದ ಪ್ರಾಬ್ಲಮ್ ಸರ್, ನಾವು ಓದೋದ ಬೇರೆ, ಅಲ್ಲಿ ಬರೋದ ಬೇರೆ. ನಾವು ಓದೋದು ಬೇರೆ ಸರ್, ಅಲ್ಲಿ ಬರೋದು ಬೇರೆ. ಯಾಕಂತಂದ್ರೆ ನಾವು ಓದಬೇಕಾದಾಗ ಚಿತ್ತರಂಜನ್ ದಾಸ್ ಅಷ್ಟೇ ಓದ್ತೀವಿ, ಬಟ್ ಅವ್ರು ಏನಿದ್ರು ಗೊತ್ತಿರುವುದಿಲ್ಲ. ಅದಕ್ಕಾಗಿ ಇಂಥದ್ರ ಮೇಲೆ ಈ ಒಂದು 1 year ಕರೆಂಟ್ ಅಫೇರ್ಸ್ ತರಗತಿ ಒಳಗಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ, ಅದ್ರ ರಿಲೇಟೆಡ್. ಓಕೆ, ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರುಗಳಾಗಿದ್ರು.
ಓಕೆ, ಸೊ ಚಿತ್ತರಂಜನ್ ದಾಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರುಗಳಾಗಿದ್ರು. ಇದ್ರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವರು 1930 ಉಪ್ಪಿನ ಸತ್ಯಾಗ್ರಹದಲ್ಲಿ ಕೂಡ ಪಾಲ್ಗೊಂಡಿದ್ರು. ಇದರ ಜೊತೆಗೆ 31ರಲ್ಲಿ ನಡೆದಂತ ಗಾಂಧಿ ಇರ್ವಿನ್ ಪ್ಯಾಕ್ಟ್, ಗಾಂಧಿ ಇರ್ವಿನ್ ಒಪ್ಪಂದ, ದೊಡ್ಡ ಪ್ರಮಾಣದಲ್ಲಿ ಅದನ್ನ ಖಂಡಿಸಿದ್ರು. ಯಾಕಂದ್ರೆ ಗಾಂಧೀಜಿಯವರು ಈ ಒಂದು ಒಪ್ಪಂದ ಆದ ಮೇಲೆ ಬ್ರಿಟಿಷರ ವಿರುದ್ಧದ ಹೋರಾಟವನ್ನ ಹಿಂತೆಗೆದುಕೊಂಡಿದ್ರು. ಮತ್ತೆ ಅಲ್ಲಿ ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸೋದನ್ನ ತಪ್ಪಿಸಕ್ಕೆ ಆಗಿರ್ಲಿಲ್ಲ. ಸೊ ಹಿಂಗಾಗಿ ಇದರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಸಿಟ್ಟು ಮಾಡ್ಕೊಂಡಿದ್ರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಯಾರ ಮೇಲೆ? ಗಾಂಧೀಜಿಯವರ ಮೇಲೆ. ಜವಾಹರ್ಲಾಲ್ ನೆಹರು, ಎನ್ ರಾಯ್ ಜೊತೆಗೆ ರಾಜಕೀಯದಲ್ಲಿ ಇವರು ಕೂಡ ಗುರುತಿಸಿಕೊಂಡಿದ್ರು. 1938 ವೆರಿ ವೆರಿ ಇಂಪಾರ್ಟೆಂಟ್. ಸುಭಾಷ್ ಚಂದ್ರ ಬೋಸ್ ಅವರು 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಅದರದ್ದು ಒಬ್ಬೊಬ್ರು ಅಧ್ಯಕ್ಷತೆಯನ್ನ ವಹಿಸ್ಕೋತಾ ಇದ್ರು. ಹರಿಪುರ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಂಡಿದ್ರು. ಇದರ ಜೊತೆಗೆ 1939ರ ತ್ರಿಪುರಾ ಅಧಿವೇಶನದಲ್ಲಿ ಕೂಡ ಅವರು ಜಯ ಸಾಧಿಸಿದ್ರು. ಆದರೆ ಗಾಂಧೀಜಿಯವರ ಅಭ್ಯರ್ಥಿಗಳಾದಂತ ಪಟ್ಟಾಭಿ ಸೀತಾರಾಮಯ್ಯ ಅವರು ಈ ಚುನಾವಣೆಯಲ್ಲಿ ಸೋತರು. ಇನ್ನು ನೆಕ್ಸ್ಟ್ ಆ ವರ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನ ವಹಿಸ್ಕೊಳ್ಬೇಕಾಯ್ತು. ಇದರ ಜೊತೆಗೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇವರು ಇಷ್ಟಕ್ಕೆ ಸುಮ್ಮನಿರೋ ವ್ಯಕ್ತಿ ಅಲ್ಲ, ಬಹಳ ಸಾಹಸಿ ಪ್ರವೃತ್ತಿ ಸರ್. ಅದೇ ಸಂದರ್ಭದಲ್ಲಿ ಹಿಟ್ಲರ್ ಕೂಡ ಭೇಟಿಯಾಗಿ ಬಂದಿದ್ರು. ಓಕೆ, ಸೊ ಜರ್ಮನಿ ಒಂದ್ ಕಡೆ, ಇನ್ನೊಂದು ಕಡೆ ಯುನೈಟೆಡ್ ಕಿಂಗ್ಡಮ್, ಎರಡನೇ ಮಹಾಯುದ್ಧ ನಡೆಯಕತ್ತಿತ್ತು. ಜರ್ಮನಿ ಬ್ರಿಟಿಷರ್ ಮೇಲೆ ಯುದ್ಧ ಮಾಡಕತ್ತಿದ್ರು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಓಕೆ, ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದ್ರು, ಸರ್ ಹೆಂಗಿದ್ರು ಈಗ ಜರ್ಮನಿಗೆ UK ಮೇಲೆ ಸಿಟ್ಟೈತಿ, ಅದಕ್ಕೆ ನಾವ್ ಯಾಕೆ ಜರ್ಮನಿದು ಇದನ್ನ ಸಹಾಯ ತಗೋಬಾರ್ದು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಹೋಗಿ ಭೇಟಿ ಆದ್ರು ಜರ್ಮನಿ ಒಳಗಡೆ. ಯಾರಿಗ್ ಭೇಟಿ ಆಗ್ಬೇಕು? ಹಿಟ್ಲರ್ ಬಾಬಾಗ್ ಭೇಟಿ ಆಗ್ಬೇಕು. ಹಿಟ್ಲರ್ ಬಾಬಾಗ್ ಭೇಟಿಯಾಗಿ ನಮಗೆ ಹೆಲ್ಪ್ ಮಾಡ್ರಿ, ನಾವು ಬಾರಿಸ್ತೀವಿ ಅವ್ರನ್ನಂತ ಹೇಳಿ ಅಲ್ಲಿಯವರೆಗೆ ಭಾರತದ ಸ್ವತಂತ್ರಕ್ಕಾಗಿ ಒಂದು ಶ್ರಮ ವಹಿಸಿದಂಥವ್ರು. ಇದನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರಿತೀವಿ. ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದನ್ನು ಕೂಡ ಕಟ್ಟಿದ್ರು. ವಿವಿಧ ದೇಶಗಳಲ್ಲಿ ಬಂದಿಯಾಗಿದ್ದ ಯುದ್ಧ ಕೈದಿಗಳನ್ನ ಒಟ್ಟು ಸೇರಿಸಿ ಸೈನ್ಯವನ್ನ ಕಟ್ಟಿದ್ರು. ಅಂದ್ರೆ ಏನಾಗ್ತಿತ್ತು ಅಂತಂದ್ರೆ, ನಮ್ಮನ್ನ ಬ್ರಿಟಿಷರು ಆಳ್ತಾ ಇದ್ರು, ಹೌದಾ, ಯುನೈಟೆಡ್ ಕಿಂಗ್ಡಮ್, UK. ಸೊ ಇವರು ಬೇರೆ ಬೇರೆ ದೇಶದಲ್ಲಿ ಯುದ್ಧ ಮಾಡಕ್ ಹೋದಾಗ ನಮ್ಮ ಭಾರತದ ಸೈನಿಕರನ್ನ ಕರ್ಕೊಂಡು ಹೋಗ್ತಿದ್ರು. ಅವಾಗ ಎಷ್ಟೋ ದೇಶಗಳಲ್ಲಿ ನಮ್ಮ ಭಾರತದ ಸೈನಿಕರು ಬಂದಿಯಾಗಿದ್ರು, ಯುದ್ಧ ಕೈದಿಗಳಾಗಿದ್ರು. ಅವ್ರನ್ನೆಲ್ಲ ಸೇರಿಸಿ ಒಂದು ಸೈನ್ಯ ಕಟ್ಟಿ ವಾಪಸ್ ಬ್ರಿಟಿಷರ ಮೇಲೆ, ಇದು ಅನಾಹುತ ಪ್ಲಾನಿಂಗ್ ಇದು. ಓಕೆ, ಜಪಾನ್ ನಿಯಂತ್ರಣದಲ್ಲಿದ್ದಂತ ಸಿಂಗಾಪುರ್ಗೆ ಭೇಟಿ ನೀಡಿದ್ರು. ಅಲ್ಲಿಂದ ಡೆಲ್ಲಿ ಚಲೋ ಚಳುವಳಿಯನ್ನ ಆರಂಭ ಮಾಡಿದ್ರು. ಅದಕ್ಕೆ ಹೇಳಿದ್ ನಾನು, ನಮ್ಮ ದೇಶದಲ್ಲಿದ್ದು ನಮಗೆ ಇಲ್ಲೇ ಹೋರಾಟ ಮಾಡಕ್ ಆಗುದಿಲ್ಲ, ಅವರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿದ್ದವ್ರನ್ನೆಲ್ಲ ಒಂದುಗೂಡಿಸಿ ಹೋರಾಟವನ್ನ ಮಾಡಿದಂತ. 1943 ಅಕ್ಟೋಬರ್ 21ರಂದು ಆಜಾದ್ ಹಿಂದ್ ಸರ್ಕಾರವನ್ನ ರಚನೆ ಮಾಡಿದ್ರು ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ನಿರ್ಮಾಣ ಮಾಡಿದ್ರು. ಈ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಫಸ್ಟ್ ಟೈಮ್ ನಿರ್ಮಾಣ ಮಾಡಿದವರು ಮೋಹನ್ ಸಿಂಗ್. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಭಾರತದ ಯುದ್ಧ ಕೈದಿಗಳು, ಭಾರತದ ನಾಗರಿಕರು ಸೇರಿ ಒಟ್ಟು 50,000 ಜನರ ಪಡೆ ಸರ್. ನೋಡ್ರಿ, 50,000 ಜನರ ಪಡೆ ರಚನೆ ಮಾಡೋದು ಅಷ್ಟು ಈಸಿ ಅಲ್ಲ. ಮತ್ ಇದನ್ನ ತಗೊಂಡು ಏನ್ ಮಾಡಿದ್ರ ಅಂತಂದ್ರೆ 1944ರಲ್ಲಿ ಇಂಪಾಲ್ ಮತ್ತು ಬರ್ಮಾ ಗಡಿಗಳ ಮೂಲಕ ಭಾರತದ ಪ್ರವೇಶ ಮಾಡಕ್ ಪ್ರಯತ್ನ ಮಾಡಿದ್ರು. ಅವಾಗ ಬ್ರಿಟಿಷರು ಅವ್ರನ್ನ ತಡೆದ್ರು, ಬಂಧಿಸಿದ್ರು, ಇವೆಲ್ಲ ಅದು. ಮತ್ತೆ 1945ರೊಳಗಡೆ ಯುದ್ಧ ಕೈದಿಗಳನ್ನ ಬಿಡಿಸ್ಬೇಕಂತ ಹೇಳಿ ದೇಶಾದ್ಯಂತ ಚಳುವಳಿ ನಡೆದು ಹೋಯಿತು. ಹಿಂಗೆ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಬಹಳ ದೊಡ್ಡದಿದೆ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ. ಓಕೆ, ಒಂದ್ ಕಡೆ ಇದನ್ನ ಕರೆಕ್ಟ್ ಆಗಿ ನೀವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡಿರಕ್ಕೆ ಸಾಧ್ಯ ಆಗಿರ್ಬೇಕು. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಜನವರಿ 23. ಅವ್ರು ಯಾವ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ರು, ಆಮೇಲೆ ನೆಕ್ಸ್ಟ್ ಅವರು ಯಾವ ಚಳುವಳಿಯಲ್ಲಿ ಭಾಗವಹಿಸಿದ್ರು, ಅವರ ರಾಜಕೀಯ ಗುರುಗಳು ಯಾರು, ಆಮೇಲೆ ಯಾವಾಗ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಹೋದ್ರು, ಅಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ರು, ಇದನ್ನೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಬರೋ ಚಾನ್ಸಸ್ ಬಹಳ ಅದಾವ. ಈಗ ಏನ್ ಡಿಸ್ಕಸ್ ಮಾಡಿದಿಲ್ಲ, ಇದು ಬರೀ ಕರೆಂಟ್ ಅಫೇರ್ಸ್ ಅಲ್ಲ, ಪ್ಲಸ್ ಹಿಸ್ಟ್ರಿ ಕೂಡ ಇದೆ ಇದ್ರ ಒಳಗಡೆ. ಕರೆಂಟ್ ಅಫೇರ್ಸ್ ಪ್ಲಸ್ ಹಿಸ್ಟ್ರಿ ಎಲ್ಲಾ ಸಬ್ಜೆಕ್ಟ್ ಜೊತೆಗೂ ಕರೆಂಟ್ ಅಫೇರ್ಸ್ ಮಿಕ್ಸ್ ಹಾಕೊಂತ ಹೋಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಇದಕ್ಕೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಿ ಸರ್? ಇದಕ್ಕೆ ನಾನು ಅಗೇನ್ 8 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಇದು. ಪ್ರಧಾನಮಂತ್ರಿ ಬಾಲ ಪುರಸ್ಕಾರ
ಸೊ ಇಲ್ಲಿ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಅಂತೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಓಕೆ ಸೊ ಅವರ ಹೆಸರಿನೊಳಗಡೆ 32 ಮಕ್ಕಳಿಗೆ ಅವರ ಅಸಾಧಾರಣ ಪ್ರತಿಭೆಗಾಗಿ ಪ್ರಧಾನಮಂತ್ರಿ ಬಾಲ ಪುರಸ್ಕಾರವನ್ನ ಕೊಟ್ಟಿರುವಂತದ್ದು. ಬಟ್ ಈ ಪ್ರಶಸ್ತಿಯನ್ನ ಕೊಡೋದು ಪ್ರಧಾನಮಂತ್ರಿಯವರ ಹೆಸರಿನಿಂದ, ಬಟ್ ಅದನ್ನ ಕೊಟ್ಟವ್ರು ಯಾರು? ಭಾರತದ ರಾಷ್ಟ್ರಪತಿಗಳು. ನೆನ್ಪಿಟ್ಕೋಬೇಕಾ? ಇಲ್ಲಿ ನೋಡ್ರಿ, ಈ ಪುರಸ್ಕಾರದ ಬಗ್ಗೆ ಇನ್ನೂ ಕ್ಲಿಯರ್ 2 ಮಾಹಿತಿ ಹೇಳ್ತೇನೆ. ಈ ರಾಷ್ಟ್ರೀಯ ಬಾಲ ಪುರಸ್ಕಾರದಲ್ಲಿ 2 ವರ್ಗಗಳಿದಾವೆ. ಒಂದು ಬಾಲಶಕ್ತಿ ಪುರಸ್ಕಾರ, ಇನ್ನೊಂದು ಬಾಲ ಕಲ್ಯಾಣ ಪುರಸ್ಕಾರ. ಓಕೆ, ಬಾಲಶಕ್ತಿ ಪುರಸ್ಕಾರ, ಎರಡನೇದು ಬಾಲ ಕಲ್ಯಾಣ ಪುರಸ್ಕಾರ ಅಂತ ಹೇಳಿ ಕರಿತೀವಿ. ಒಂದು ಬಾಲಶಕ್ತಿ ಪುರಸ್ಕಾರ, ಇಲ್ಲಿ ನೋಡ್ರಿ ಸರ್, ನಾವೀನ್ಯತೆ, ಸಮಾಜ ಸೇವೆ, ಕಲೆ, ಸಂಸ್ಕೃತಿ, ಕ್ರೀಡೆ, ಶೌರ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ಸರ್ಕಾರ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ನೀಡ್ತಾ ಇದೆ. ಯಾವ್ದ್ಯಾವ್ದು? ನಾವೀನ್ಯತೆ, ಸಮಾಜ ಸೇವೆ, ಕಲೆ, ಸಂಸ್ಕೃತಿ, ಕ್ರೀಡೆ, ಶೌರ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ಸರ್ಕಾರ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ನೀಡ್ತಾ ಬರ್ತಾ ಇರುವಂತದ್ದು. ಈ ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂತಂದ್ರೆ 1 ಲಕ್ಷ ರೂಪಾಯಿ ಈ ಪ್ರಶಸ್ತಿಯ ಮೊತ್ತ ಇರುವಂತದ್ದು. ಬಾಲಶಕ್ತಿ ಪುರಸ್ಕಾರ ಕೇಳ್ತಾರೆ. ಮತ್ತೆ ಇದನ್ನ ಪಡಿಬೇಕಾತಂದ್ರೆ ಆ ಮಕ್ಕಳು ಭಾರತದ ನಾಗರಿಕರೇ ಆಗಿರ್ಬೇಕು, ಬೇರೆ ದೇಶದವ್ರು ಆಗಿರಬಾರ್ದು. ಮತ್ತು ಅವರಿಗೆ 5 ರಿಂದ 18 ವರ್ಷದ ಒಳಗಡೆ ಇರಬೇಕು ವಯಸ್ಸು, ಅಂದ್ರೆ ಮಾತ್ರ ಕೊಡ್ತಾರೆ. ಪ್ರಶಸ್ತಿ ಯಾವಾಗ ಸ್ಥಾಪನೆಯಾಗಿದೆ? ಪ್ರಶಸ್ತಿ ಯಾವಾಗ ಸ್ಥಾಪನೆಯಾಗಿದೆ? 1996ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನ ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಫಾರ್ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಅಂತೇಳಿ ಕರೆಯುವಂಥದ್ದು. 2018ರಲ್ಲಿ ಬಾಲಶಕ್ತಿ ಪುರಸ್ಕಾರ ಅಂತೇಳಿ ಇದನ್ನ ಮರುನಾಮಕರಣ ಮಾಡಿದ್ದಾರೆ 2018. ಇನ್ನೊಂದು ಪ್ರಶಸ್ತಿ ಐತಿ, ಯಾವುದು? ಬಾಲ ಕಲ್ಯಾಣ ಪುರಸ್ಕಾರ. ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಈ ಪ್ರಶಸ್ತಿಯನ್ನ ಮಕ್ಕಳ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ ಭದ್ರತೆಗಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ. ಡೈರೆಕ್ಟ್ ಮಕ್ಕಳಿಗೆ ಕೊಡ್ತಾರ, ಇದು ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸಿದವರಿಗೆ ಕೊಡ್ತಾರೆ. ಇದು ಕನಿಷ್ಠ ನೋಡ್ರಿ, ಈ ಒಂದು ಸೇವೆ ಈ ಒಂದು ಇದನ್ನ ಸಿಗಬೇಕಂತಂದ್ರೆ, ಈ ಪ್ರಶಸ್ತಿ ಸಿಗಬೇಕಂದ್ರೆ ಕನಿಷ್ಠ 7 ವರ್ಷಗಳ ಕಾಲ ಮಕ್ಕಳ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಿದ ಮತ್ತು ಭಾರತೀಯ ನಾಗರಿಕ ಮತ್ತು ಭಾರತದಲ್ಲಿ ವಾಸವಾಗಿರುವ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೆಕ್ಸ್ಟ್, ಈ ಪ್ರಶಸ್ತಿ ಮತ್ತು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಮತ್ತು ಸಾಂಸ್ಥಿಕವಾಗಿ 5 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತಾರೆ. ವೈಯಕ್ತಿಕವಾಗಿ ಯಾರೋ ಒಬ್ಬರೀಗ ಫಾರ್ ಎಕ್ಸಾಂಪಲ್ ನಮ್ಮ ಕೈಲಾಸ್ ಸತ್ಯಾರ್ಥಿ ಅವ್ರು ಕೆಲಸ ಮಾಡಿದ್ರು, ವೈಯಕ್ತಿಕ ಬಹುಮಾನ 1 ಲಕ್ಷ ಇರ್ತದೆ. ಒಂದು ಸಂಸ್ಥೆ ಮಾಡಿತ್ತು ಅಂತಂದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡುವಂಥದ್ದು. ಮತ್ತೆ ಈ ಪ್ರಶಸ್ತಿಗೂ ಮೊದಲು ಬೇರೆ ಹೆಸರಿತ್ತು ಆರಂಭದೊಳಗಡೆ. ಈ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 79ರಲ್ಲಿ 1979. ಅವಾಗ ಇದಕ್ಕೊಂದು ಹೆಸರಿತ್ತು, ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್ ಅಂತಿತ್ತು. ನ್ಯಾಷನಲ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್. ಅದಾದ್ಮೇಲೆ ಈಗ 2018ರಲ್ಲಿ ಅದನ್ನ ಮತ್ತೆ ಹೆಸರು ಚೇಂಜ್ ಮಾಡಿದ್ರು ಕೇಂದ್ರ ಸರ್ಕಾರದವರು, ಬಾಲ ಕಲ್ಯಾಣ ಪುರಸ್ಕಾರ ಅಂತೇಳಿ ಚೇಂಜ್ ಮಾಡಿರುವಂತದ್ದು. ಬಾಲಶಕ್ತಿ ಪುರಸ್ಕಾರ, ಬಾಲ ಕಲ್ಯಾಣ ಪುರಸ್ಕಾರ ಎರಡೂ ಬಹಳ ಇಂಪಾರ್ಟೆಂಟ್. ಯಾವಾಗ ಶುರು ಅದು, ಯಾರು ಶುರು ಮಾಡಿದ್ರು, ಯಾವ ವರ್ಷದಿಂದ ಕೊಡ್ತಾ ಇದಾರ, ಹೆಸರು ಮೊದಲೇನಿತ್ತು, ಈಗೇನೈತಿ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದಕ್ಕೆ ನಾನು 8 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀನಿ ಸರ್. ಓಕೆ, ಒಂದ್ ಕಡೆ ನಾನು ಬಿಟ್ಕೊಟ್ರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಶ್ರಮಶಕ್ತಿ ಪೋರ್ಟಲ್. ನಿಮಗೆ ಈಗಾಗಲೇ ಗೊತ್ತಿದೆ, ಗವರ್ಮೆಂಟ್, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮಾಡಿದಂತ ಪೋರ್ಟಲ್ಗಳು, ಆ್ಯಪ್ಗಳು. ಇತ್ತೀಚೆಗೆ ಬಹಳ ಕಡೆ ಆ್ಯಪ್ಗಳ ಬಗ್ಗೆ ಸರ್ ಆ್ಯಪ್ಗಳ ಬಗ್ಗೆ ಏನ್ ಬರ್ತಾ ಇದೆಪ್ಪ, ಬಹಳ ಕ್ವಶನ್ ಬರ್ತಾ ಇದ್ವು ಆ್ಯಪ್ಗಳ ಬಗ್ಗೆ. ಭಾರತ ಸರ್ಕಾರ ಬಹಳ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದೆ. ಆರೋಗ್ಯ ಸೇತು ಅಂತ ಆ್ಯಪ್ ಬಿಡುಗಡೆ ಮಾಡಿತ್ತು, ಹೌದಾ. ಆಮೇಲೆ ಈಗ ಕಾವೇರಿ ಕೂಗು ಏನೈತಲ್ಲ, ಅದಕ್ಕಾಗಿ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಕೃಷಿ ಮಿತ್ರ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಬಹಳಷ್ಟು ಆ್ಯಪ್ಗಳು, ಪೋರ್ಟಲ್ಗಳು ಬಹಳ ಬರ್ತಾ ಇದಾವೆ. ಈ ಶ್ರಮಶಕ್ತಿ ಪೋರ್ಟಲ್ ಯಾರು ಆರಂಭ ಮಾಡಿದಾರೆ ಅಂತಂದ್ರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ. ಎಷ್ಟು ಬೇಕಷ್ಟ ನೋಡ್ರಿ, ಉಳಿದಿದ್ದೇನು ನೋಡಕ್ ಹೋಗ್ಬೇಡ್ರಿ. ನೋಡ್ರಿ, ಶ್ರಮಶಕ್ತಿ ಪೋರ್ಟಲ್ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗಾಗಿ ಇದನ್ನ ಮಾಡಿರ್ತಾರ. ವಲಸೆ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡೋದು ಮುಗ್ದ ಹೋಯ್ತು. ಇಷ್ಟು ಬಿಟ್ರೆ ಬಹಳ ಏನು ತಲೆ ಕೆಡಿಸೋಳಕ್ ಹೋಗ್ಬೇಡ್ರಿ ನೀವು, ಯಾಕಂದ್ರೆ ಎಕ್ಸಾಮ್ ನಿಯರ್ ಐತಿ. ಈಗ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ ಇವ್ರು ಮಾಡಿದಾರೆ. ಯಾರಿಗಾಗಿ? ವಲಸೆ ಕಾರ್ಮಿಕರಿಗಾಗಿ ಮಾಡಿದಾರೆ. ವಲಸೆ ಕಾರ್ಮಿಕರ ಸ್ಥಿತಿ ಚೆನ್ನಾಗಿರ್ಲಿ, ಅವ್ರ ಬಗ್ಗೆ ನಮಗೆ ಡೇಟಾ ಬರಲಿ, ಇವೆಲ್ಲ ಸರ್ ಪಾಲ್ತು ಪಾಯಿಂಟ್ಸ್ಗಳು. ಅದನ್ನೆಲ್ಲ ನೀವು ಉಪಯೋಗ ಈಗ ಸದ್ಯ ಲಾಸ್ಟ್ ಮೂಮೆಂಟ್ನಾಗ ಓದೋದಲ್ಲ. ಒಟ್ನಲ್ಲಿ ವಲಸೆ ಕಾರ್ಮಿಕರಿಗೆ ಏನೇನು ಸಮಸ್ಯೆ ಇದಾವೆ, ಅವು ಯಾವ ಸಮಸ್ಯೆ ಇರಲಿ, ಮಾನವ ಕಳ್ಳ ಸಾಗಾಣಿಕೆ ಇತ್ತು, ಅಪಾಯಕಾರಿ ಕೆಲಸಗಳು ಏನಾರ ಇರಲಿ ಸರ್, ಒಟ್ಟಿನಲ್ಲಿ ಅವರ ಒಂದು ಉದ್ಧಾರ ಆಗ್ಲಿ ಅಂತೇಳಿ ಇದನ್ನ ಮಾಡಿದ್ದಾರೆ. ಇಷ್ಟ ನೀವು ನೆನ್ಪಿಟ್ಕೊಳ್ಳೋದು. ಈಗ ನೀವು ಎಲ್ಲಾ ನೆನ್ಪಿಟ್ಕೋತೀನಿ ಅಂತಂದ್ರೆ ಮತ್ತೆ ರಜನಿಕಾಂತ್ ಆಗ್ಬೇಕಾಗ್ತೈತಿ. ಓಕೆ, ಡೋಂಟ್ ವರಿ. ಈಗಾಗಲೇ ವಲಸೆ ಕಾರ್ಮಿಕರಿಗಾಗಿ ಭಾರತ ಸರ್ಕಾರ ಅನೇಕ ಕ್ರಮ ಕೈಗೊಂಡಿದೆ.
ಯಾವ್ದ್ಯಾವ್ದು ಅಸೀಮ್ ಪೋರ್ಟಲ್ ಅಂತ ಮಾಡಿದ್ರು. ಅಸೀಮ್ ಪೋರ್ಟಲ್ ಇದ್ರ ಜೊತೆಗೆ ಆತ್ಮನಿರ್ಭರ ಸ್ಕಿಲ್ಡ್ ಎಂಪ್ಲಾಯರ್ ಮ್ಯಾಪಿಂಗ್ ಇದೆ. ಅಸೀಮದ್ದನೆ ಫುಲ್ ಫಾರ್ಮ್ ಇದು. ಅಸೀಮ್ ಅಂತಂದ್ರೇನು? ಆತ್ಮನಿರ್ಭರ ಸ್ಕಿಲ್ಡ್ ಎಂಪ್ಲಾಯರ್ ಪ್ರೋಗ್ರಾಮ್. ಇಷ್ಟ ನೆನ್ಪಿಟ್ಕೋರಿ, ಉಳಿದಿದ್ದೆಲ್ಲ ಬೇಕಾಗಿಲ್ಲ. ಅಸೀಮ್ ಇದ್ರ ಫುಲ್ ಫಾರ್ಮ್ ಕೇಳ್ತಾನ, ಮತ್ತೆ ಪಿ.ಸಿ ಮತ್ತೆ SDA ಕೇಳ್ತಾನ. ಆತ್ಮನಿರ್ಭರ ಸ್ಕಿಲ್ಡ್ ಎಂಪ್ಲಾಯರ್ ಮ್ಯಾಪಿಂಗ್. ನೆಕ್ಸ್ಟ್ ಸ್ವದೇಶ್ ಸ್ಕಿಲ್ ಕಾರ್ಡ್ ಅದನ್ನೊಂದು ಮಾಡಿದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಮೈಗ್ರೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದ್ರ ಒಳಗಡೆ ನನ್ನ ಪ್ರಕಾರ ಕೇಳಿದ್ರೆ ಇದನ್ನ ಕೇಳ್ತಾನೆ, ಅಸೀಮ್ ಪೋರ್ಟಲ್ ಕೇಳ್ತಾನೆ. ಸ್ವದೇಶಿ ಸ್ಕಿಲ್ ಕಾರ್ಡು ಇಂಥವೆಲ್ಲ ಕೇಳುದಿಲ್ಲ. ಡೋಂಟ್ ವರಿ, ತಲೆ ಕೆಡಿಸೋಳಕ್ ಹೋಗ್ಬೇಡ್ರಿ. ಎಷ್ಟು ಬೇಕು ಅಷ್ಟ ಓದ್ಬೇಕು. ನಮಗೀಗ ಅನಾವಶ್ಯಕ ಓದಿದ್ರಿ ಮತ್ತೆ ಪಕ್ಕ ಸೆಲೆಬ್ರೇಷನ್ ಅದಕ್ಕೆ ಹೇಳತ್ತೀನಿ ನಾನು. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನೋಡ್ರಿ, ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಮಾಡಿದ್ದಾರೆ ಬುಡಕಟ್ಟು ಜನಾಂಗದವರಿಗಾಗಿ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ನಡೀತೈತಿ ನೋಡ್ರಿ. ಏಕಲವ್ಯ ಮಾದರಿ ಶಾಲೆಗಳನ್ನ ಯಾರಿಗಾಗಿ ತೆಗೆದಿದ್ದಾರೆ? ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ. ಇದು ಪಕ್ಕ ಕ್ವಶನ್ ಬರ್ತದೆ. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ವಯವಂದನ ಯೋಜನಾ, ಆಮೇಲೆ ವನ್ಧನ್ ಯೋಜನಾ. ನೆಕ್ಸ್ಟ್ ಪ್ರಧಾನಮಂತ್ರಿ ವನಬಂಧು ಕಲ್ಯಾಣ ಯೋಜನಾ. ಇವೆಲ್ಲ ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಾಗಿ. ನೆನ್ಪಿಟ್ಕೋರಿ, ಇವು ಹೆಸರು ಕೊಟ್ಟು ಇದು ಯಾರಿಗಾಗಿ ಅಂತ ಕೇಳಬಹುದು. ಓಕೆ, ಆಮೇಲೆ ಶ್ರಮಶಕ್ತಿ ಪೋರ್ಟಲ್. ಇಷ್ಟು ನೆನ್ಪಿಟ್ಕೊಡಿ. ನೆಕ್ಸ್ಟ್ ಇನ್ನ ನೋಡ್ರಿ, ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ, ರಾಜ್ಯ ಸರ್ಕಾರದ ಯೋಜನೆಗಳ ಮೇಲೆ ಕ್ವಶನ್ ಬರ್ತಾವ. ಬಟ್ ಕ್ವಶನ್ ಯಾವ್ದ್ರ ಮೇಲೆ ಬರ್ತಾವ ಅಂತಂದ್ರೆ, ಇತ್ತೀಚೆಗೆ ಆ ಯೋಜನೆಗಳು ಏನಾರ ಸಾಧನೆ ಮಾಡಿರ್ಬೇಕು, ಇಲ್ಲಾಂದ್ರೆ ಆ ಯೋಜನೆಗಳು ಹೊಸದಾಗಿ ಶುರು ಆಗಿರ್ಬೇಕು. ಈಗ ಇದು ಹೊಸ ಯೋಜನೆ ಅಲ್ಲ, ಹಳೆ ಯೋಜನೆ, ಬಟ್ ಸಾಧನೆಯನ್ನ ಮಾಡಿದೆ. ಯಾವ ಯೋಜನೆ ಇದು? ಬೇಟಿ ಬಚಾವೋ ಬೇಟಿ ಪಡಾವೋ. ಹೆಣ್ಣು ಮಕ್ಕಳನ್ನ ಉಳಿಸ್ಬೇಕು, ಆಮೇಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ. ಈಗ ಇದು ಯಾಕೆ ನ್ಯೂಸ್ನಾಗ ಬಂತಪ್ಪ ಅಂತಂದ್ರೆ, ಇದು ಶುರುವಾಗಿ 6 ವರ್ಷಗಳು ಆಗಿದವು. 6 ವರ್ಷಗಳಾಗಿದವು. 2015 ಜನವರಿ 24ನೇ ತಾರೀಕು ಇದನ್ನ ತಗೊಂಡ್ಬಂದ್ರು. ಜನವರಿ 24, 2015 ಆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಅದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದಂದು ಇದನ್ನ ತಗೊಂಡ್ಬಂದ್ರು. ಈಗ 6 ವರ್ಷ ಆಗಿವೆ. ಹಿಂಗಾಗಿ ಪಕ್ಕಾ ಕ್ವಶನ್ ಬರೋ ಸಾಧ್ಯತೆಗಳು ಬಹಳ ಅದಾವ. ಇದಕ್ಕೂ ನಾನು ಎಷ್ಟು ಸ್ಟಾರ್ ರೇಟಿಂಗ್ ಕೊಡ್ತೀನಿ ಅಂತಂದ್ರೆ 8 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಈಗ ಯೋಜನೆ ಅಂದ್ರೆ ಏನು, ಫಲಾನುಭವಿಗಳು ಯಾರು, ಯಾವಾಗ ಶುರು ಆಯ್ತು, ಯಾವ ಇಲಾಖೆಗಳು ಇದನ್ನ ನಡೆಸ್ತಾರೆ, ಇಷ್ಟು ನೋಡ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು. ಅಷ್ಟು ನೋಡ್ಕೊಳ್ಳೋದು ಮತ್ತೆ ಕ್ವಿಕ್ ಆಗಿ ಮುಂದಕ್ಕೆ ಹೋಗೋದು. ಭಾಳ ಇಲ್ಲಿ PhD ಮಾಡಂಗಿಲ್ಲ. ಓಕೆ, ಸೊ ನೀವು PhD ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಓಕೆ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2008ರಲ್ಲಿ ಆರಂಭ ಮಾಡಿತು. 2008ರಲ್ಲಿ ಆರಂಭ ಮಾಡಿತು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ. ಏನಿದ್ರ ಉದ್ದೇಶಗಳು ನೋಡ್ರಿ, ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ತಡೆಯೋದು, ಶಿಕ್ಷಣವನ್ನ ಕೊಡೋದು, ಆಮೇಲೆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು. ಇವು 3 ಇದರದ್ದು ಉದ್ದೇಶಗಳು. ನೆಕ್ಸ್ಟ್ ಯೋಜನೆಯನ್ನ ಅನುಷ್ಠಾನ ಮಾಡುವಂತ ಸಚಿವಾಲಯಗಳು ಬಹಳ ಇಂಪಾರ್ಟೆಂಟ್. ಇದನ್ನ ಕೇಳ್ತಾರೆ. ಈ ಯೋಜನೆ ಅನುಷ್ಠಾನ ಮಾಡಕ್ 1 ಅಲ್ಲ 2 ಅಲ್ಲ 3 ಸಚಿವಾಲಯಗಳು ಇದಾವೆ. ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಕೇಳ್ರಿ ಅಂತಂದ್ರೆ ಬಹಳ ಜನರಿಗೆ ಇದು ಕನ್ಫ್ಯೂಸ್ ಆಗ್ತದೆ. ಹಂಗೆ ಸರ್ 3 ಸಚಿವಾಲಯಗಳು? ಹೌದು, ಇಲ್ಲಿ 3 ಸಚಿವಾಲಯಗಳು ಅದಾವೆ. ಒಂದನೇದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮೂರನೇದ್ದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಈಗ ಇದ್ರ ಹೆಸರನ್ನ ನಾವು ಶಿಕ್ಷಣ ಸಚಿವಾಲಯ ಅಂತೇಳಿ ಚೇಂಜ್ ಮಾಡಿದ್ವಿ. ಏನಂತ ಚೇಂಜ್ ಮಾಡಿದೀವಿ? ಶಿಕ್ಷಣ ಸಚಿವಾಲಯ ಅಂತೇಳಿ ಚೇಂಜ್ ಮಾಡಿರುವಂತದ್ದು. ನೆಕ್ಸ್ಟ್ ಹೆಣ್ಣು ಮಗುವಿನ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡ ಇತರ ಕ್ರಮಗಳು ಯಾವ್ಯಾವು? ಇಲ್ಲಿ ನೋಡ್ರಿ, ಹೆಣ್ಣು ಮಗುವಿನ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡಂತ ಕ್ರಮಗಳು. ಒಂದನೇದ್ದು ಕಿಶೋರಿ ಆರೋಗ್ಯ ಯೋಜನೆ ಕಾರ್ಡ್ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಉಜ್ವಲ ಯೋಜನೆ ಇದೆ. ಇವೆಲ್ಲ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ. ನಾಳೆ ಇದನ್ನ ಕೇಳ್ಬೋದು, ಹೆಣ್ಣು ಮಗುವಿನ ಅಭಿವೃದ್ಧಿಗಾಗಿರುವಂತ ಕೆಳಗಿನ ಸರ್ಕಾರದ ಯೋಜನೆಗಳು ಯಾವುವು ಕೇಳ್ಬೋದು. ಅದಕ್ಕಾಗಿ ನೀವು ಅದನ್ನ ನೆನ್ಪಿಟ್ಬೋದು. ಬೇಟಿ ಬಚಾವೋ ಬೇಟಿ ಪಡಾವೋ ಯಾವಾಗ ಬಂತು, ಉದ್ದೇಶ ಏನು, ಫಲಾನುಭವಿಗಳು ಯಾರಾಗ್ತಾರೆ, ಯಾವ ಸಚಿವಾಲಯ ಅದನ್ನ ಅನುಷ್ಠಾನ ಮಾಡ್ತೈತಿ, ಇಷ್ಟು ತಿಳ್ಕೊಳ್ಳೋದು. ಮತ್ತೆ ನೆಕ್ಸ್ಟ್ ರೈಟ್ ಹೇಳಿಬಿಡೋದು ಮುಂದಿನಕ್ಕೆ. ಕವಚ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಕವಚ್ ಅನ್ನುವಂತ ಯುದ್ಧ ಸಮರಾಭ್ಯಾಸ ಇತ್ತೀಚೆಗೆ ನಡೀತು. ಸಮರಾಭ್ಯಾಸಗಳು ಬಹಳ ಬರಾಕತ್ತಾವು. 1 ವರ್ಷದೊಳಗ ಮಿನಿಮಮ್ 18ರಿಂದ 25 ಸಮರಾಭ್ಯಾಸಗಳು ನಡೆದವು. ಎಲ್ಲಾನು ಕವರ್ ಮಾಡ್ತೀನಿ ನಾನು. ಬಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಇಮ್ಮಿಡಿಯೇಟ್ ಪದೇ ರಿವೈಸ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಅದ್ರ ಮೇಲೆ PhD ಮಾಡಂಗಿಲ್ಲ. ಯಾವುದೇ ಸಮರಾಭ್ಯಾಸ ನಡೆದ್ರು ಆ 2 ದೇಶಗಳ ನಡುವೆ ಒಂದು ಸಹಕಾರ ಏರ್ಪಡಿಸಕ ನಡೆದಿರ್ತೈತಿ. ಉದ್ದೇಶ ಓದ್ಕೊಂತ ಕುಂಡ್ರಂಗಿಲ್ಲ. ಅಟ್ ಟೈಮ್ ನಮಗಿಲ್ಲ. ಇತ್ತೀಚೆಗೆ ಭಾರತೀಯ ಮಿಲಿಟರಿ ಸಮರಾಭ್ಯಾಸ ಕವಚ್ 2021 ಜರುಗಿತು. ಕವಚ್ 2021
ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ, ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ 3 ಜನ ಕೂಡಿ ಕವಚ್ ಅಂತ ಮಾಡಿದ್ದಾರೆ. ಆ ಕವಚ ಕವಚ ಮೂರು ಶಬ್ದಗಳದಾವ, 3 ಪಡೆಗಳಿದಾವ. ಹಂಗೂ ನೀವು ನೆನ್ಪಿಟ್ಕೋಬಹುದು. ಉದ್ದೇಶ ಏನಂತಂದ್ರೆ ನೋಡ್ರಿ, ಮೂರು ಪಡೆಗಳ ನಡುವೆ ಸಹಕಾರವನ್ನ ಮಾಡೋದು. ಆಮೇಲೆ ಮುಂಬೈ ದಾಳಿ ಆಗಿತ್ತಲ್ಲ, ಅಂತ ದಾಳಿ ಆಗ್ಬಾರ್ದು. ಅಂಡಮಾನ್ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭದ್ರತೆಯನ್ನು ಹೆಚ್ಚೋದು. ಇವೆಲ್ಲ ನ್ಯಾಚುರಲ್ ಆಗಿ ಇವೆಲ್ಲ ಉದ್ದೇಶಗಳು ಇದ್ದೇ ಇರ್ತಾವ. ಒಂದೇ ನೆನ್ಪಿಟ್ಕೊಂಡ್ಬಿಟ್ರಿ, ಕವಚ್ ಭಾರತದ ಮಿಲಿಟರಿ ಸಮರಾಭ್ಯಾಸ. ಭಾರತೀಯ ಸೇನೆ, ಆಮೇಲೆ ಇನ್ನೊಂದು ನೋಡ್ರಿ, ಭಾರತೀಯ ಸೇನೆ, ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆ. ಇದರ ಜೊತೆಗೆ ಕರಾವಳಿ ಪಡೆ ಕೂಡ ಇದೆ. ನಾನು ಅದನ್ನ ಆಗಲೇ ನೋಡ್ಲಿಲ್ಲ. ಅಲ್ಲಿ 3+1 4 ಪಡೆಗಳು. ಕರೆಕ್ಟ್, 4 ಪಡೆಗಳಿದಾವೆ. ಓಕೆ, 4 ಪಡೆಗಳು ಸೇರ್ಕೊಂಡು ಕವಚ್ ಯುದ್ಧ ಸಮರಾಭ್ಯಾಸವನ್ನ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದಂತ ಪದ್ಮಶ್ರೀ ಪ್ರಶಸ್ತಿಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಗಳನ್ನ ಯಾರು ಅನೌನ್ಸ್ಮೆಂಟ್ ಮಾಡ್ತಾರಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಭಾರತದ ಗೃಹ ಸಚಿವಾಲಯ ಅದನ್ನ ಬಿಡುಗಡೆ ಮಾಡ್ತಾರೆ. ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು, ಫಸ್ಟ್ ಭಾರತ ರತ್ನ, ಆಮೇಲೆ ಪದ್ಮ ವಿಭೂಷಣ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ. ಟೋಟಲ್ ಆಗಿ 3 ನಮ್ಗೆ ಇಲ್ಲಿ ಈ ರೀತಿಯಾದಂತ ಪ್ರಶಸ್ತಿಗಳಿದಾವೆ. ಕ್ವಿಕ್ ಆಗಿ ನೋಡೋಣ, ಕನ್ನಡಿಗರಿಗೆ ಯಾರ್ಯಾರು ಸಿಕ್ತು, ಏನೇನು ಸಿಕ್ತು, ಕ್ವಿಕ್ ಆಗಿ. ಯಾಕಂದ್ರೆ ಜನವರಿ 26 ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇದನ್ನ ಕೊಟ್ಟಿರುವಂತದ್ದು. ಇತ್ತೀಚೆಗೆ ನಾವು 72ನೇ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದ್ರು. ಒಟ್ಟು 119 ಜನರಿಗೆ ಪದ್ಮ ಪ್ರಶಸ್ತಿಗಳು ಕೊಟ್ಟಿದ್ರು. ಎಷ್ಟು? 119 ಜನರಿಗೆ. 7 ಜನರಿಗೆ ಪದ್ಮ ವಿಭೂಷಣ, 10 ಜನರಿಗೆ ಪದ್ಮಭೂಷಣ, 102 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನ ನೀಡಿದರು. ಓಕೆ, ಸೊ ಇನ್ನ ಪದ್ಮ ವಿಭೂಷಣ ಅವಾರ್ಡ್, ಪದ್ಮ ವಿಭೂಷಣ ತಗೊಂಡವರು 7 ಜನ. ಪದ್ಮ ವಿಭೂಷಣ ತಗೊಂಡವರು 7 ಜನ. ಅದರೊಳಗಡೆ ಜಪಾನ್ ಶಿಂಜೋ ಅಬೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸರ್, ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ನಮ್ಮ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಟ್ಟಿದ್ದಾರೆ ಮರಣೋತ್ತರ ಪ್ರಶಸ್ತಿ. ಆಮೇಲೆ BM ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ. BM ಹೆಗಡೆ ಅವರು ನಮ್ಮ ಮಂಗಳೂರವ್ರು. BM ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಶ್ರೀ ಸುದರ್ಶನ್ ಸಾಹು ಆಲ್ಟ್ ಒಳಗಡೆ ಅವ್ರಿಗೆ ಕೊಟ್ಟಿದ್ದಾರೆ. BM ಹೆಗಡೆ ಅವ್ರಿಗೆ ಗೊತ್ತಿರ್ಬೇಕು ನಿಮಗೆ, ಪೀಪಲ್ಸ್ ಡಾಕ್ಟರ್ ಅಂತಾನೆ ಪ್ರಸಿದ್ಧಿ ಪಡೆದಂತವ್ರು. ಫ್ಯೂ ಪದ್ಮಭೂಷಣ ಅವಾರ್ಡ್ಸ್, ಕೆಲವು ಮಂದಿ ಪದ್ಮಭೂಷಣ ಪ್ರಶಸ್ತಿ ತೆಗೆದುಕೊಂಡವರು: ಕೃಷ್ಣ ನಯರ್, ಶಾಂತಕುಮಾರಿ ಚೈತ್ರ, ಶ್ರೀ ತರುಣ್ ಗೊಗೊಯ್, ಸುಮಿತ್ರಾ ಮಹಾಜನ್, ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಇವರಿಗೆ ಪದ್ಮ ವಿಭೂಷಣ ಅವಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಗುಲ್ಫಾಮ್ ಅಹ್ಮದ್, P ಅನಿತಾ, ಶ್ರೀರಾಮಸ್ವಾಮಿ ಅನ್ನಾವರಪು ಇವರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಇದರೊಳಗಡೆ ಪದ್ಮ ವಿಭೂಷಣ ಪ್ರಶಸ್ತಿ ಕೆಲವು ಜನರಿಗೆ ಸಿಕ್ಕಿದೆ, ಪದ್ಮಭೂಷಣ ಪ್ರಶಸ್ತಿ ಕೆಲವು ಜನರಿಗೆ ಸಿಕ್ಕಿರುವಂತದ್ದು. ಅವ್ರದ್ದು ಹೆಸರನ್ನ ನಾನಿಲ್ಲಿ ಕನ್ನಡದಲ್ಲಿ ಕೂಡ ಬರೆದಿರುವಂತದ್ದು. ಮತ್ತೆ ಎಲ್ಲಾ ಹೆಸರು ನೆನ್ಪಿಟ್ಕೋಬೇಕೇನ್ ಸರ್? ಬೇಡ, ಎಲ್ಲಾ ಹೆಸರು ನೆನ್ಪಿಟ್ಕೊಳ್ಳೋದು ಬೇಡ. ಒಂದಿಷ್ಟು ಜನರ ನೆನ್ಪಿಟ್ಕೋರಿ. ಶಿಂಜೋ ಅಬೆ ಅವ್ರದ್ದು ನೆನ್ಪಿಟ್ಕೋರಿ, SP ಬಾಲಸುಬ್ರಹ್ಮಣ್ಯಂ ನೆನ್ಪಿಟ್ಕೊಡ್ರಿ, ನಮ್ಮ ಡಾಕ್ಟರ್ BM ಹೆಗಡೆ ಅವ್ರದ್ದು ನೆನ್ಪಿಟ್ಕೊಡ್ರಿ. ಅದರ ಜೊತೆಗೆ ಇನ್ನ ತರುಣ್ ಗೊಗೊಯಿ, ಆಮೇಲೆ ಸುಮಿತ್ರಾ ಮಹಾಜನ್, ರಾಮ್ ವಿಲಾಸ್ ಪಾಸ್ವಾನ್, ಇಷ್ಟು ಮಂದಿ ನೆನ್ಪಿಟ್ಕೋರಿ. ಇದ್ರೊಳಗಡೆ ಅಕಸ್ಮಾತ್ ಕೇಳಿದ ಅಂತಂದ್ರೆ ಇವು 3 ಯಾವ್ದಾರ ಒಂದು ಕೇಳ್ತಾನೆ, ಉಳಿದಿದ್ದು ಏನ್ ಕೇಳುದಿಲ್ಲ. ಡೋಂಟ್ ವರಿ ಅಬೌಟ್ ದಟ್. ಉಳಿದಿದ್ದು ಹಂಗೆ ಜಸ್ಟ್ ಓದಿರಿ, ಬಟ್ ಇದ್ರ ಮೇಲೆ ಫೋಕಸ್ ಜಾಸ್ತಿ ಇರ್ಲಿ. ಓಕೆ, ಮತ್ತೆ ಕನ್ನಡಿಗರು ಯಾರು ಅಂತ ಕೇಳಿದಾಗ ಇದೊಂದು ಬರ್ತೈತೆ ನಿಮಗೆ. ಕನ್ನಡಿಗರು ಯಾರಂತಂದ್ರೆ ಇದ್ರೊಳಗಡೆ RL ಕಶ್ಯಪ್, ಜೋಗತಿ ಮಂಜಮ್ಮ, KY ವೆಂಕಟೇಶ್, ಆಮೇಲೆ ನಮ್ಮ ಡಾಕ್ಟರ್ BM ಹೆಗಡೆ ಅವರು. ಇನ್ನ ಈ ಪ್ರಶಸ್ತಿ ಯಾವಾಗ ಶುರು ಆಯ್ತಂದ್ರೆ 1954. ಎಲ್ಲ ಅವಾಗ ಶುರುವಾಗ್ಯಾವ. ಸೊ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ 1954ರಾಗನೆ ಶುರುವಾಗಿದ್ದಾವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಪ್ರತಿ ವರ್ಷ ಇವುಗಳನ್ನ ಕೊಡ್ತಾರೆ. ಉದ್ದೇಶ ಅದು ಏನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೆ. ಓಕೆ, ಉದ್ದೇಶ ಏನಂತಂದ್ರೆ ಸಮಾಜ ಸೇವೆ ಮಾಡಿದಂತ ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡಿರ್ತಾರ. ಓಕೆ, ನೆಕ್ಸ್ಟ್ ಕಲೆ, ಸಾಮಾಜಿಕ ಸೇವೆ, ವಿಜ್ಞಾನ, ಇವೆಲ್ಲ ನೀವು ಈಗ ಸದ್ಯ ನೋಡ್ಕೊಂತ ಕೊಂಡ್ಕೊಳ್ಳೋ ಟೈಮ್ ಅಲ್ಲ. ಏನ್ ಬೇಕಲ್ಲ ಅದನ್ನಷ್ಟೇ ಕೊರದಿಟ್ಟಂಗೆ ನೀವು ಓದಕ್ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದನ್ನು ಸಮಾಜ ಸೇವೆ ಮಾಡಿದಂತವ್ರಿಗೆ ಕೊಡ್ತಾರ, ಬಟ್ ಇದಕ್ಕೆ ಶಿಫಾರಸು ಮಾಡುವಂತ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಇರ್ತೈತೆ, ಹೆಸರುಗಳನ್ನ ಶಿಫಾರಸು ಮಾಡೋದು. ಈ ಪ್ರಶಸ್ತಿಯನ್ನ ನೀಡುವವರು ಭಾರತದ ರಾಷ್ಟ್ರಪತಿಗಳು. ಒಂದು ವರ್ಷದಾಗೆ ಕನಿಷ್ಠ 3 ಜನರಿಗೆ, ಗರಿಷ್ಠ 3 ಜನರಿಗೆ ಮಾತ್ರ ಕೊಡ್ತಾರೆ. ಒಂದು ವರ್ಷಕ್ಕೆ 3 ಜನರಿಗೆ ಕೊಡ್ಬೇಕು. ನೀವು ಪ್ರತಿ ವರ್ಷ ಕೊಡ್ರಿ, ಬೇಕಾದ್ರೆ 10 ವರ್ಷ ಬಿಟ್ಟು ಕೊಡ್ರಿ, ಬಟ್ ಪ್ರತಿ ವರ್ಷ ಅದನ್ನ ಕೊಡುವುದಿಲ್ಲ. ಪ್ರತಿ ವರ್ಷ ಕೊಟ್ಕೊಂತ ಹೋಗ್ಬಿಟ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಹೋಗ್ಬಿಡ್ತೈತೆ. ಸೊ ಅದಕ್ಕಾಗಿ ಅದನ್ನ ಅವಾಗ ಕೊಡ್ತಾ ಇರ್ತಾರೆ. ನೆಕ್ಸ್ಟ್,
IMF ಸ್ವಲ್ಪ ನ್ಯೂಸ್ನಾಗ ಐತಿ. IMF ಬಹಳ ಇಂಪಾರ್ಟೆಂಟ್ ಇದು. IMF ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. IMF ಸ್ವಲ್ಪ ನ್ಯೂಸ್ ಅಲ್ಲಿದೆ. ಯಾಕೆ IMF ನ್ಯೂಸ್ ಅಲ್ಲಿ ಐತಪ್ಪ ಅಂತಂದ್ರೆ ಇವರೊಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ. ರಿಪೋರ್ಟ್ಗಳಂತೂ ಇತ್ತೀಚೆಗೆ ಈ ನಮೂನಿ ಕೇಳಕತ್ತಾನ. ರಿಪೋರ್ಟ್ಗಳು ಬ್ಯಾಡದ ಸುದ್ದಿ, ಸಿಕ್ಕಾಪಟ್ಟೆ ರಿಪೋರ್ಟ್ ಕೇಳಕತ್ತಾನ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರಂತಂದ್ರೆ IMF ಬಿಡುಗಡೆ ಮಾಡಿದೆ. IMF ಈ ವರದಿಯ ಪ್ರಕಾರ ಭಾರತದ ಒಟ್ಟು GDP 2021-22 ಹಣಕಾಸಿನ ವರ್ಷದಲ್ಲಿ 11.5% ಇದೆ ಹೇಳಿ ಅವ್ರು ಹೇಳಿದಾರೆ. ಅದು ಏನಾರು ಇರಲಿದೆ, ಇದು ನಂಬರ್ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ ನೀವು, ನಂಬರ್ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಬರೋದಿದೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬಿಡುಗಡೆ ಯಾರು ಮಾಡ್ತಾರ ವರದಿಯನ್ನ, ದಟ್ ಈಸ್ IMF. ಮುಗ್ದ ಹೋಯ್ತು. ಇದೊಂದು ನೆನ್ಪಿಟ್ಕೊಂಡ್ರೆ ಮುಗೀತು. ಉಳಿದಿದ್ದೇನು ಒನ್ ಲೈನರ್ ನೀವು. ಓಕೆ, ನೆಕ್ಸ್ಟ್ ಕನ್ಹಾ ರಕ್ಷಿತ ಪ್ರದೇಶ ಇತ್ತೀಚೆಗೆ ನ್ಯೂಸ್ ಅಲ್ಲಿತ್ತು. ಕನ್ಹಾ ರಕ್ಷಿತ ಪ್ರದೇಶ ಇತ್ತೀಚೆಗೆ ಹೆಣ್ಣು ಹುಲಿಯೊಂದು ನಿಧನವಾಗಿತ್ತು ಕನ್ನಾದಲ್ಲಿ. ಹಿಂಗಾಗಿ ಅದ್ರ ನ್ಯೂಸ್ನಾಗ ಐತೆ. ಕನ್ಹಾ ಹುಲಿ ರಕ್ಷಿತ ಪ್ರದೇಶ ಎಲ್ಲೈತಿದು? ಅಲ್ಲಿ ಹೆಣ್ಣು ಹುಲಿ ಸತ್ತೈತೋ ಗಂಡು ಹುಲಿ ಸತ್ತೈತೋ ಅದನ್ನೇನು ಕ್ವಶನ್ ಕೇಳೋದಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಎಲ್ಲೈತಪ್ಪ ಅಂತಂದ್ರೆ ಮಧ್ಯಪ್ರದೇಶದ ಮಂಡ್ಲಾ ಮತ್ತು ಬಾಲ್ಘಾಟ್ ಜಿಲ್ಲೆಗಳಲ್ಲಿ ವಿಸ್ತಾರವಾಗಿದೆ. ಮಧ್ಯಪ್ರದೇಶದಲ್ಲಿ ಇದು ಮಧ್ಯ ಭಾರತದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನಿತ್ಯ ಹರಿದ್ವರ್ಣದ ಸಾಲ್ ಅರಣ್ಯಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಮತ್ತೆ ನಿಮಗೆ ಇನ್ನೊಂದು ಏನ್ ಕೇಳ್ಬೋದು ಅಂತಂದ್ರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಹುಲಿ ರಕ್ಷಿತ ಪ್ರದೇಶಗಳು ಯಾವ್ಯಾವದವ? ಸಂಜಯ್ ದುಬ್ರಿ, ಪನ್ನಾ, ಸತ್ಪುರ, ಬಂಧಾವ್ಗರ್, ಪೆಂಚ್ ಇವೆಲ್ಲ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಹುಲಿ ರಕ್ಷಿತ ಪ್ರದೇಶಗಳು. ಒಂದ್ ಕಡೆಗೆ ಇದನ್ನು ನೆನ್ಪಿಟ್ಟುಕೊಡ್ರಿ, ಕೇಳಬಹುದು. ನೆಕ್ಸ್ಟ್ ಕಲಾ ಉತ್ಸವ 2020 ಕಲಾ ಉತ್ಸವನ ಮಾಡಿದ್ರು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಇಷ್ಟೇ. ಇದನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಇತ್ತೀಚೆಗೆ ಭಾರತದ ಶಿಕ್ಷಣ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಅಂತ ಏನಿತ್ತಲ್ಲ, ಅವರೇ ಶಿಕ್ಷಣ ಸಚಿವಾಲಯ ಈ ಉತ್ಸವ ಮಾಡಿದ್ದಾರೆ. ಕಲಾ ಶಿಕ್ಷಣ, ಕಲಾ ಅಂತಂದ್ರೆ ಹೆಸರಿನಾಗ ಕಲಾ ಐತಿ ಸರ್, ಕಲೆಗಳನ್ನ ಅಭಿವೃದ್ಧಿ ಪಡಿಸಕ್ಕೆ ಇದನ್ನ ಮಾಡಿದ್ದಾರೆ. ಮುಗಿದು ಅದನ್ನೇನು ಕಾಮನ್ ಸೆನ್ಸ್ ಮೇಲೆ ನೀವು ತಿಳ್ಕೊಂಡ್ಬಿಡ್ಬೋದು. ಈ ಯೋಜನೆಯನ್ನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಕೈಗೊಳ್ಳಲಾಗಿದೆ. ಇದೊಂದು ಪಾಯಿಂಟ್ ನೆನಪಿಟ್ಟುಕೊಡ್ರಿ. ಓಕೆ, ಸೊ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ಮಾಡಿರುವಂತದ್ದು. ಭಾರತದ ಕಲೆ, ಸಂಸ್ಕೃತಿ, ಆಚಾರ, ವಿಚಾರ ಇವುಗಳನ್ನೆಲ್ಲ ಪೋಷಣೆ ಮಾಡಿ ಪ್ರೋತ್ಸಾಹ ಮಾಡಕ್ಕೆ. ಓಕೆ, ಸೊ ಕಲಾ ಉತ್ಸವ್ ಇಷ್ಟೇ ನೆನ್ಪಿಟ್ಕೊಂಡ್ಬಿಟ್ರೆ. ಏಕ ಭಾರತ್ ಶ್ರೇಷ್ಠ ಭಾರತ, ಆತ್ಮನಿರ್ಭರ ಭಾರತ, ರಾಷ್ಟ್ರೀಯ ಶಿಕ್ಷಣ ನೀತಿಯೊಂದಿಗೆ ಅದನ್ನ ಯಾವುದೇ ಯೋಜನೆ ಮಾಡಿದ್ರು ಇವತ್ತರ ಜೊತೆ ಅದನ್ನ ಜೋಡಿಸ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಎಲ್ಲ ಓದ್ಕೋತ್ಕೊಂಡ್ರೆ ಟೈಮ್ ಇಲ್ಲ. ನೆಕ್ಸ್ಟ್ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ಟಾಟಾ ಟ್ರಸ್ಟ್ ದವರು ಮಾಡಿದ್ದಾರೆ. ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದೈತೆ, ಇಂಡಿಯಾಸ್ ಜಸ್ಟಿಸ್ ರಿಪೋರ್ಟ್ 2020. ಇದನ್ನ ಟಾಟಾದವರು ಬಿಡುಗಡೆ ಮಾಡಿದ್ದಾರೆ, ಟಾಟಾ ಟ್ರಸ್ಟ್. ಇಲ್ಲಿ ನೋಡ್ರಿ, ಸೆಂಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಾಮನ್ ಕಾಸ್, ವಿಧಿ ಸೆಂಟರ್ ಫಾರ್ ಲೀಗಲ್ ಪಾಲಿಸಿ, ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್, ಇವರು 3 ಜನ ಸೇರ್ಕೊಂಡು ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರುವಂಥದ್ದು. ಈ ವರದಿಯ ಪ್ರಮುಖ ಅಂಶಗಳು ನ್ಯಾಯಾಂಗ, ಪೊಲೀಸ್, ಜೈಲು ಮತ್ತು ಕಾನೂನು ಎಂಬ ಆಧಾರ ಸ್ತಂಭದ ಮೇಲೆ ಇವುಗಳು ಇರುವಂಥದ್ದು. ಈ ಒಂದು ರಿಪೋರ್ಟ್ ಒಳಗಡೆ ಮೊದಲ ಸ್ಥಾನದಲ್ಲಿ ಯಾವುದು ಮಹಾರಾಷ್ಟ್ರ ಇದೆ, 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ತೆಲಂಗಾಣ, ಉತ್ತರ ಪ್ರದೇಶ ರಾಜ್ಯಗಳು ಇರುವಂಥದ್ದು. ಇದೇನ್ ಬೇಡ, ನಡೀತೈತಿ. ಓಕೆ, ಸೊ ಈ ವರದಿ ಅಲ್ಲಿ ಯಾರು ಫಸ್ಟ್ ಅದರ, ಯಾರು ಸೆಕೆಂಡ್ ಅದರ ಇದನ್ನೇನು ಕೇಳುವುದಿಲ್ಲ. ಡೋಂಟ್ ವರಿ ಅಬೌಟ್ ದಿಸ್ ಒನ್. ಓಕೆ, ಸೊ ಇದ್ರ ಬಗ್ಗೆ ಏನು ವರಿ ಮಾಡಕ್ ಹೋಗ್ಬೇಡ್ರಿ. ಬಟ್ ಇದು ಒಂದು ನೆನ್ಪಿಟ್ಕೊಡ್ರಿ, ಬಿಹಾರ್ ರಾಜ್ಯದಲ್ಲಿ ಅತಿ ಹೆಚ್ಚು ಮಹಿಳಾ ಪೊಲೀಸರನ್ನ ನೇಮಕ ಮಾಡಲಾಗಿದೆ, 25ರಷ್ಟು ಇದ್ದಾರೆ. ಕರ್ನಾಟಕದ ಇದು ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ಮಹಿಳೆಯರನ್ನು ನೇಮಕ ಮಾಡಿಕೊಳ್ಳಲಾಗಿದೆ? ಬಿಹಾರದಲ್ಲಿ. ಇದು ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ. ಓಕೆ, 20%ಕ್ಕಿಂತ ಹೆಚ್ಚು ಮಹಿಳೆಯರ ಪೊಲೀಸ್ ಪಡೆಗಳಲ್ಲಿ ಇರುವಂತದ್ದು ಇದೇ ಮೊದಲನೇ ಬಾರಿಗೆ. ಎಲ್ಲಿ? ಬಿಹಾರದಲ್ಲಿ. ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮಹಿಳಾ ಪೊಲೀಸ್ ಅಧಿಕಾರಿಗಳು 24.8% ಅಲ್ಲಿಯೂ ಕೂಡ ಇರುವಂತದ್ದು. ನೆಕ್ಸ್ಟ್, ಇಡೀ ದೇಶದ ಹೈಕೋರ್ಟ್ ನ್ಯಾಯಮೂರ್ತಿಗಳಲ್ಲಿ 29% ಮಾತ್ರ ಮಹಿಳೆಯರಿದ್ದಾರೆ. ಸಿಕ್ಕಿಂ ರಾಜ್ಯ ಬಿಟ್ಟರೆ ಯಾವುದೇ ರಾಜ್ಯದಲ್ಲಿಯೂ 20%ಕ್ಕಿಂತ ಅಧಿಕ ಮಹಿಳಾ ನ್ಯಾಯಮೂರ್ತಿಗಳು ಇಲ್ಲ. ಇದನ್ನ ನೀವು ನಮ್ಮ PSI SA ಬರೀಬಹುದು. ಬಟ್ ಡೈರೆಕ್ಟ್ ಕ್ವಶನ್ ಬರೋದು ಬಹಳ ಕಡಿಮೆ. ಇದಕ್ಕೆ ನಾನು ಬರೀ 2 ಸ್ಟಾರ್ ರೇಟಿಂಗ್ ಕೊಡಕತ್ತೇನೆ, 2 ಸ್ಟಾರ್. ಓಕೆ, ಬಟ್ PSI ದವರು ನೀವು ಇದನ್ನ ಚೆನ್ನಾಗಿ 5 ಸ್ಟಾರ್ ರೇಟಿಂಗ್ ಬರೋಂಗನೆ ಯೂಸ್ ಮಾಡ್ಕೋಬಹುದು SA ದೊಳಗಡೆ. ಆ ರೀತಿ ಇದನ್ನ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಇನ್ನು ನೋಡ್ರಿ, ಇವತ್ತು ಸ್ವಲ್ಪ ಒನ್ ಲೈನರ್ಸ್ ಭಾಳ ಅದಾವ.
ಜನವರಿ ಪೂರ್ತಿ ಇಡೀ ತಿಂಗಳದ ಎಲ್ಲ ಒನ್ ಲೈನರ್ಸ್ ಮುಗಿಸ್ಬಿಡೋಣ ನಾವು. ಇಡೀ ಜನವರಿ ತಿಂಗಳ ಎಲ್ಲ ಒನ್ ಲೈನರ್ಸ್ ಈಗ ಸದ್ಯ ಮುಗಿಸ್ಬಿಡೋಣ. ಇದನ್ನ ಮುಗಿಸಿದ್ವಪ್ಪ ಅಂತಂದ್ರೆ ಜನವರಿದ ಕರೆಂಟ್ ಅಫೇರ್ಸ್ ನಮ್ಮ ಮುಗ್ದಂಗ ಆಗ್ಬಿಡ್ತದೆ. ಮುಂದೆ ನಾವು ಮತ್ತೆ ಫೆಬ್ರವರಿದು ಇದನ್ನ ಪಾರ್ಟ್ 3 ಪಾರ್ಟ್ 4 ಒಳಗಡೆ ಮಾಡ್ತಾ ಹೋಗುವಂಥದ್ದು. ಒಂದೇ ನಿಮಿಷ. ಇಲ್ಲಿ ನೋಡ್ರಿ, ಕೋವಿಶೀಲ್ಡ್ ಲಸಿಕೆಯನ್ನ ಆಸ್ಟ್ರೋಜೆನಿಕಾ ಸಂಸ್ಥೆ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಸೇರಿ ಅಭಿವೃದ್ಧಿಪಡಿಸಿವೆ. ಭಾರತದಲ್ಲಿ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಎರಡೂ ಲಸಿಕೆಗಳನ್ನ ಇವತ್ತು ಹಾಕ್ತಾ ಇದ್ದಾರೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಇವ ಎರಡೂ ಇದೆ. ಇವತ್ತು ಜನವರಿ 4ರಂದು ಲೂಯಿಸ್ ಬ್ರೈಲ್ ಜನ್ಮ ದಿನವನ್ನ ಆಚರಣೆ ಮಾಡ್ತೀವಿ. ಒನ್ ಲೈನರ್ ಇವೆಲ್ಲ ಒನ್ ಲೈನರ್ ಡೈರೆಕ್ಟ್ ಕ್ವಶನ್ ಬರ್ತಾವ. ಇವೆಲ್ಲ SDA PC ಆಮೇಲೆ PSIಗೆ ಒಂಥರ ಹೆಂಗಪ್ಪ ಅಂತಂದ್ರೆ ಇವೆಲ್ಲ ಗೋಲ್ಡನ್ ಪಾಯಿಂಟ್ಸ್. ಇವೆಲ್ಲ ಓಕೆ, ಗೋಲ್ಡನ್ ಪಾಯಿಂಟ್ಸ್ ಅಥವಾ ಗೋಲ್ಡನ್ ಸ್ಟೇಟ್ಮೆಂಟ್ ಇದ್ದಂಗೆ ಡೈರೆಕ್ಟ್ ಬರ್ತಾವ. ಟಕ್ 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 ಅಂತ ಬರ್ತಾವ. ಜನವರಿ 4ರಂದು ಲೂಯಿ ಬ್ರೈಲ್ ಜನ್ಮದಿನ. ಇತ್ತೀಚೆಗೆ ನೌಕಾಪಡೆಗೆ ಸೇರಿದಂತ LCU ನೌಕೆಯು ನಿರ್ಮಾಣದ ಉಸ್ತುವಾರಿಯನ್ನ ಗಾರ್ಡನ್ ರೀಚ್ ಶಿಪ್ ಅಂಡ್ ಇಂಜಿನಿಯರ್ ಸಂಸ್ಥೆ ವಹಿಸಿಕೊಂಡಿದೆ. ನೆಕ್ಸ್ಟ್, ಭಾರತೀಯ ಸೇನೆ ಮಾನವ ಹಕ್ಕುಗಳ ಘಟಕದ ಮುಖ್ಯಸ್ಥರಾಗಿ ಇತ್ತೀಚೆಗೆ ಗೌತಮ್ ಚೌಹಾಣ್ ಅವರು ಆಯ್ಕೆಯಾಗಿದ್ದಾರೆ. ಗೌತಮ್ ಚೌಹಾಣ್. ನೆಕ್ಸ್ಟ್, ರಾಷ್ಟ್ರೀಯ ಶಿಕ್ಷಕಿಯರ ದಿನ. ಯಾರ ದಿನ? ರಾಷ್ಟ್ರೀಯ ಶಿಕ್ಷಕಿಯರ ದಿನ ಅಂತೇಳಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನ ಜನವರಿ 3 ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಮರಣದಂಡನೆ ಶಿಕ್ಷೆಯನ್ನ ರದ್ದುಗೊಳಿಸಿದ ರಾಷ್ಟ್ರ ಕಜಕಿಸ್ತಾನ್. ಮರಣದಂಡನೆ ಶಿಕ್ಷೆಯನ್ನ ರದ್ದುಗೊಳಿಸಿದಂತಹ ರಾಷ್ಟ್ರ ಕಜಕಿಸ್ತಾನ್. ಪ್ರಸ್ತುತ ಸೇನಾಪಡೆಗಳ ಮುಖ್ಯಸ್ಥರು ಬಿಪಿನ್ ರಾವತ್. ಪ್ರಸ್ತುತ ಸೇನಾಪಡೆಗಳ ಮುಖ್ಯಸ್ಥರು ಬಿಪಿನ್ ರಾವತ್. ಇತ್ತೀಚೆಗೆ ಕೇಂದ್ರ ಮಾಜಿ ಗೃಹ ಸಚಿವ ನಿಧನರಾಗಿದ್ದಾರೆ. ಅವರ ಹೆಸರು ಬೂಟಾ ಸಿಂಗ್ ಅಂತೇಳಿ ಬರಬಹುದು ಕ್ವಶನ್. ಮತ್ ನೆಕ್ಸ್ಟ್, ನೈಸರ್ಗಿಕ ಕೊಳವೆ ಮಾರ್ಗದ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕೇರಳದ ಕೊಚ್ಚಿಯಿಂದ ಮಂಗಳೂರಿನವರೆಗೆ ಸುಮಾರು 450 ಕಿಲೋಮೀಟರ್ ಉದ್ದದ ನೈಸರ್ಗಿಕ ಕೊಳವೆ ಮಾರ್ಗದ ಯೋಜನೆಯನ್ನ ಮಾಡ್ತಾ ಇರುವಂತದ್ದು ಕೇರಳದಿಂದ ಮಂಗಳೂರುವರೆಗೆ. ನೆಕ್ಸ್ಟ್, ಇನ್ನ ಇಲ್ಲಿವರೆಗೆ ನಮ್ಮ ಭಾರತ ಸರ್ಕಾರದ ದೊಡ್ಡ ದೊಡ್ಡ ಯೋಜನೆಗಳು ಜಮ್ಮು ಕಾಶ್ಮೀರ್ಗೆ ಅಪ್ಲೈ ಆಗ್ತಿರ್ಲಿಲ್ಲ. ಬಟ್ ಇನ್ನು ಮೇಲೆ ಅವು ಅಪ್ಲೈ ಆಗ್ತಾವ. ಅದ್ರ ಒಳಗಡೆ ಜಮ್ಮು ಕಾಶ್ಮೀರದ ಎಲ್ಲಾ ನಿವಾಸಿಗಳಿಗೆ ಆಯುಷ್ಮಾನ್ ಭಾರತ್ PM ಯೋಜನೆಯನ್ನ PM ಜಯ ಸೇಹತ್ ಯೋಜನೆಯನ್ನ ಆರಂಭ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನಾ. ನೆಕ್ಸ್ಟ್, ಸರ್ಕಾರದಿಂದ ಸಂಪೂರ್ಣವಾಗಿ ಹಣಕಾಸು ಒದಗಿಸಲಾಗಿರುವ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮೆ ಭರವಸೆಯ ಯೋಜನೆ PMJY, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಸೆಂಟರ್ ಫಾರ್ ಎಕನಾಮಿಕ್ಸ್ ಅಂಡ್ ಬಿಸಿನೆಸ್ ರಿಸರ್ಚ್ ಸಂಸ್ಥೆ ಇತ್ತೀಚೆಗೆ ಲಂಡನ್ ದೇಶದ ಒಡೆತನದಲ್ಲಿ ಇರುವಂತ ಸೆಂಟರ್ ಫಾರ್ ಎಕನಾಮಿಕ್ಸ್ ಅಂಡ್ ಬಿಸಿನೆಸ್ ರಿಸರ್ಚ್. ICC ಕ್ರಿಕೆಟ್ ಪ್ರಶಸ್ತಿಯ ಏರ್ಫೀಲ್ಡ್ ಸೈಬರ್ಸ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಭಾಜನರಾಗಿರುವಂತದ್ದು. ನೆಕ್ಸ್ಟ್, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಚಾಲನೆ ನೀಡಿದಂತ 100ನೇ ಕಿಸಾನ್ ರೈಲ್. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು 10 ಸ್ಟಾರ್ ರೇಟಿಂಗ್ ಕೊಡಕತ್ತೇನೆ. ಫಸ್ಟ್ ಟೈಮ್ ನಾನು 10 ಸ್ಟಾರ್ ಕೊಡ್ತಾ ಇದ್ದೀನಿ ಸರ್, ನೆನ್ಪಿಟ್ಕೊಂಡ್ರೆ. ಫಸ್ಟ್ ಟೈಮ್ 10 ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ. ನಮ್ಮ ದೇಶದ 100ನೇ ಕಿಸಾನ್ ರೈಲು ಮಹಾರಾಷ್ಟ್ರದ ಸಂಗೋದಿಂದ ಪಶ್ಚಿಮ ಬಂಗಾಳದವರೆಗೆ ಸಂಪರ್ಕ ಕಲ್ಪಿಸುವಂತದ್ದು. ನೆಕ್ಸ್ಟ್, ಇತ್ತೀಚೆಗೆ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸಿದ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ. ಕಸ್ತೂರಿ ರಂಗನ್ ವರದಿ ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ. ಇತ್ತೀಚೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಡಾಕ್ಟರ್ ಹರ್ಷವರ್ಧನ್ ವೆಬ್ ಆಧಾರಿತ ಅಪ್ಲಿಕೇಶನ್ ಡಿಜಿಟಲ್ ಓಷನ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಡಿಜಿಟಲ್ ಓಷನ್ ಅನ್ನೋದು ಏನಂತ ಕೇಳಬಹುದು ನೋಡ್ರಿ. ವೆಬ್ ಆಧಾರಿತ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು, ಆ್ಯಪ್ಗಳು ಬಹಳ ಬಂದಿದ್ದಾವೆ. ಕರೆಕ್ಟಾಗಿ ಒಂದ್ ಕಡೆ ಬರೆದಿಟ್ಕೋಬೇಕು. ಓಕೆ, ಡಿಜಿಟಲ್ ಓಷನ್ ಬರೆದಿಟ್ಕೊಳ್ಳೋದು ಬೇಡ. ಇದರದ PDF ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಹೊಡೆದು ಬಿಡ್ರಿ ನೀವು. ಓಕೆ, 2020ನೇ ಸಾಲಿನ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನ ಸಂತೋಷ್ ವರ್ಮಾ ಅವರಿಗೆ ನೀಡಲಾಗಿದೆ. ಇಂದಿರಾ ಗಾಂಧಿ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಫಸ್ಟ್ ಟೈಮ್ ಇದನ್ನು ಯಾರಿಗೆ ಕೊಟ್ಟಿದ್ರು? 1986 ಅಲ್ಲಿ ಫಸ್ಟ್ ಟೈಮ್ ಇದನ್ನ ಶುರು ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ? ಶಾಂತಿಗಾಗಿ ಕೊಡುಗೆ ನೀಡಿದವರಿಗೆ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನ ಕೊಡುವಂಥದ್ದು. ಇತ್ತೀಚೆಗೆ ದೇಶದಲ್ಲೇ ಮೊದಲ ಬಾರಿಗೆ, ವೆರಿ ಇಂಪಾರ್ಟೆಂಟ್ ಸರ್, 10 ಸ್ಟಾರ್ ರೇಟಿಂಗ್, ಅಗೇನ್ 10 ಸ್ಟಾರ್ ರೇಟಿಂಗ್. ಇತ್ತೀಚೆಗೆ ದೇಶದ ಮೊದಲ ಪರಾಗಸ್ಪರ್ಶ ಪಾರ್ಕ್ ಅನ್ನ ಉತ್ತರಾಖಂಡದ ನೈನಿತಾಲ್ ಹಲ್ದ್ವಾನಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ದೇಶದ ಮೊದಲ ಪರಾಗಸ್ಪರ್ಶ ಪಾರ್ಕ್ ಅನ್ನ ಉತ್ತರಾಖಂಡದ ನೈನಿತಾಲ್ ಹಲ್ದ್ವಾನಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಫಸ್ಟ್ ಟೈಮ್ ಇದೆ ಇಡೀ ಇಂಡಿಯಾದೊಳಗಡೆ. ಅದಕ್ಕೆ ನಾನು ನಿಮಗೆ ಇದಕ್ಕೆ 10 ಸ್ಟಾರ್ ರೇಟಿಂಗ್ ಕೊಡಕತ್ತೀನಿ. ಇಲ್ಲಿ 40ಕ್ಕೂ ಅಧಿಕ ಜಾತಿಯ ಚಿಟ್ಟೆಗಳು, ಜೇನುನೊಣಗಳು, ಪಕ್ಷಿಗಳು ಮತ್ತು ಕೀಟಗಳು ಇರುವಂತ ಒಂದು ಪಾರ್ಕ್. ನೆಕ್ಸ್ಟ್ ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್. ದಲಾಲ್ ಸ್ಟ್ರೀಟ್ ಅಂತಂದ್ರೆ ಇದು ಮುಂಬೈನಲ್ಲಿದೆ ಸರ್. ನಮ್ಮ ಎಲ್ಲ ಶೇರ್ ಮಾರ್ಕೆಟ್ಗಳು ಅಲ್ಲೇ ಬರುವಂಥದ್ದು. ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್ ಭಾರತದ ಅತ್ಯುತ್ತಮ PSU ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಸಾರ್ವಜನಿಕ ವಲಯದ ಉದ್ಯಮ ಪ್ರಶಸ್ತಿಯನ್ನು ತೆಗೆದುಕೊಂಡವರು ಮಂಗಳೂರು ಮೂಲದ MRPL ಸಂಸ್ಥೆ. ನೆಕ್ಸ್ಟ್ ಇನ್ನ ಪತ್ರಕರ್ತರಿಗೆ ಅತ್ಯಂತ ಅಪಾಯಕಾರಿ ರಾಷ್ಟ್ರಗಳ ಪಟ್ಟಿಯನ್ನು ಮಾಡಿದ್ದಾರೆ. ಅದರೊಳಗಡೆ ಮೆಕ್ಸಿಕೋ ದೇಶ ಅಗ್ರ ಸ್ಥಾನದಲ್ಲಿದೆ. ಪತ್ರಕರ್ತರಿಗೆ ಒಟ್ಟ ಅಲ್ಲಿರಕ್ಕೆ ಸರಿ ಇಲ್ಲಂತ ದೇಶ ಎಲ್ಲಿತಿ, ಉತ್ತರ ಅಮೆರಿಕಾದಲ್ಲಿರುವಂತ ಮೆಕ್ಸಿಕೋ ದೇಶ. ನೆಕ್ಸ್ಟ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ದೇಶದ ಮೊದಲ ಪ್ರತ್ಯೇಕ ಗೂಡ್ಸ್ ಕಾರಿಡಾರ್ಗೆ ಚಾಲನೆಯನ್ನ ನೀಡಿದರು. ಇದು ಉತ್ತರ ಪ್ರದೇಶದಲ್ಲಿ ನ್ಯೂ ಬಾವ್ಪುರದಿಂದ ನ್ಯೂ ಬುರ್ಜ್ ವರೆಗೆ ಸಂಪರ್ಕವನ್ನ ಕಲ್ಪಿಸ್ತದೆ. ಇದಕ್ಕೆ 8 ಸ್ಟಾರ್ ರೇಟಿಂಗ್ ಕೊಡಕತ್ತೀನಿ ನಾನು. ಒನ್ ಲೈನರ್ ಬಹಳ ಇಂಪಾರ್ಟೆಂಟ್. ಇವು ಗೋಲ್ಡನ್ ಲೈನ್, ಒನ್ ಲೈನರ್ ಅಲ್ಲಿ ಗೋಲ್ಡನ್ ಲೈನರ್ ಇವು ಅಷ್ಟು ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ ಬರ್ತಾವ ಸರ್. ಎಷ್ಟೋ ಸರಿ ನಮ್ಮ ಹುಡುಗರು 2-3 ಮಾರ್ಕ್ಸ್ ಅಲ್ಲಿ ಕಟ್ ಆಫ್ ದಾಟಿದಾರೆ ಇದೇ ಒನ್ ಲೈನರ್ ಗಳ ಹೆಲ್ಪ್ ಇಂದ. ಇತ್ತೀಚೆಗೆ ನಡೆದಂತ FDA ಇರ್ಬೋದು, PSI ಇರ್ಬೋದು, ಲಾಸ್ಟ್ ಹೋದ ವರ್ಷ ನಡೆದಂತ KS ಇರ್ಬೋದು, ಇಂಥ ಒನ್ ಲೈನರ್ ಗಳಿಂದನೇ ಅವ್ರು ಕಟ್ ಆಫ್ ದಾಟಿಬಿಟ್ಟಿದ್ದಾರೆ. ಇವೇ ಒನ್ ಲೈನರ್ ಗಳು ಗೊತ್ತಿರ್ಲಿಲ್ಲ ಅಂತಂದ್ರೆ 1-2 ಮಾರ್ಕ್ಸ್ ನ ಕಟ್ ಆಫ್ ಉಳ್ಕೊಂಡು ಮತ್ತೆ ಸೆಲೆಬ್ರೇಷನ್ ಆಗಿ ಮತ್ತೆ ಮುಂದಿನ ವರ್ಷ ಬರಿಬೇಕಾಗ್ತದೆ. ಅದಕ್ಕಾಗಿ ಇತ್ತೀಚೆಗೆ ದೇಶದ 2ನೇ ಅತಿ ಎತ್ತರದ ಹವಾಮಾನ ಕೇಂದ್ರವನ್ನ ಲೇನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಸ್ಥಾಪನೆ ಮಾಡಿರುವಂತದ್ದು. ಲೇ ಒಳಗಡೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಪೇಜಾವರ ಶ್ರೀಗಳಿಗೆ X ಶ್ರೇಣಿಯ ಭದ್ರತೆಯನ್ನ ಒದಗಿಸಿರುವಂತದ್ದು. ಇತ್ತೀಚೆಗೆ ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸುವಂತಹ ಲೈಟ್ ಹೌಸ್ ಪ್ರಾಜೆಕ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ. ಲೈಟ್ ಹೌಸ್ ಪ್ರಾಜೆಕ್ಟ್. ನೆಕ್ಸ್ಟ್ ಇತ್ತೀಚೆಗೆ ಖ್ಯಾತ ಪರ್ವತಾರೋಹಿ ನಿವೃತ್ತ ಕರ್ನಲ್ ನರೇಂದ್ರ ಬುಲ್ ಕುಮಾರ್ ನಿಧನರಾಗಿದ್ದಾರೆ. ಇವರು ನಂದಾದೇವಿ ಪರ್ವತವನ್ನ ಏರಿದ ಮೊದಲ ಭಾರತೀಯ. 8 ಸ್ಟಾರ್ ಹಾಕಿರೋದಕ್ಕೆ 8 ಸ್ಟಾರ್ ರೇಟಿಂಗ್. GK ರಿಲೇಟೆಡ್ ಪಕ್ಕಾ ಕ್ವಶನ್. ನಂದಾದೇವಿ ಪರ್ವತವನ್ನ ಏರಿದಂತ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ. ನರೇಂದ್ರ ಬುಲ್ ಕುಮಾರ್. ಯಾಕೆ ಕೇಳ್ತಾರಪ್ಪ ಅಂತಂದ್ರೆ ಈಗ ಅವರು ನಿಧನರಾಗಿದ್ದಾರೆ, ನ್ಯೂಸ್ನಾಗ ಅದಾರ, ಪಕ್ಕಾ ಕ್ವಶನ್ ಬರ್ತದೆ. ನೆಕ್ಸ್ಟ್ ಭಾರತೀಯ ಸೇನೆ ಲದಾಖ್ ಸಮೀಪದ ಪ್ಯಾಂಗಾಂಗ್ ಟ್ಸೋ, ನೋಡ್ರಿ ವೆರಿ ಇಂಪಾರ್ಟೆಂಟ್, ಪ್ಯಾಂಗಾಂಗ್ ಟ್ಸೋ ಸರೋವರದಲ್ಲಿ ಕಣ್ಗಾವಲು ಅಲ್ಲೆಲ್ಲ ಪಟ್ರೋಲಿಂಗ್ ಮಾಡ್ತಾ ಇದಾರೆ. 12 ಗಸ್ತು ದೋಣಿಗಳನ್ನ ಇಟ್ಟಿದ್ದಾರೆ. ಗೋವಾ ಶಿಪ್ ಯಾರ್ಡ್ ನಿಂದ ಅವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಲದಾಖ್ ಹತ್ರ ಇರುವಂತ ಪ್ಯಾಂಗಾಂಗ್ ಟ್ಸೋ ಸರೋವರ, ಆ ಸರೋವರ ಎಲ್ಲೈತಂತನೂ ಕ್ವಶನ್ ಬರಬಹುದು. ನೆಕ್ಸ್ಟ್ ಒನ್, ಅಣುಶಕ್ತಿ ಸಾಮರ್ಥ್ಯ ಕುರಿತು ಮಾಹಿತಿಗಳ ಪಟ್ಟಿಯನ್ನು ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ್ ವಿನಿಮಯ ಮಾಡಿಕೊಂಡು ಅಣುಶಕ್ತಿ ಸಾಮರ್ಥ್ಯಕ್ಕೆ ಕುರಿತಂತೆ. ನೆಕ್ಸ್ಟ್ ಒನ್, 1988 ಡಿಸೆಂಬರ್ 31ರಂದು ಅಣುಶಕ್ತಿಯ ಸಲುವಾಗಿ ಒಪ್ಪಂದವಾಗಿದೆ. ಜನವರಿ 27ರಿಂದ ಅದು ಜಾರಿಗೆ ಬಂದಿದೆ 1991ರಲ್ಲಿ. ನೆಕ್ಸ್ಟ್ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ದ್ವೀಪದ ಸಮೀಪ ಭಾರತದ ನೌಕಾಪಡೆಗೆ 8ನೇ ಲ್ಯಾಂಡಿಂಗ್ ಕ್ರಾಫ್ಟ್ ಯುಟಿಲಿಟಿ ನೌಕೆಯನ್ನು ನಿಯೋಜನೆ ಮಾಡಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪದ ಸಮೀಪ. ನೆಕ್ಸ್ಟ್ ಇತ್ತೀಚೆಗೆ ಚೈನಾದಲ್ಲಿ ಏನಾಗಿದೆ ಅಂತಂದ್ರೆ ಮೊದಲ ಬಾರಿಗೆ ಹೆಬ್ಬಾತು ಕೋಳಿಗಳಲ್ಲಿ ಒಂದು ವೈರಸ್ ಕಾಣಿಸಿಕೊಂಡಿದೆ. ಹೆಬ್ಬಾತು ಕೋಳಿಗಳಲ್ಲಿ ವೈರಸ್ ಕಾಣಿಸಿಕೊಂಡಿದೆ. 1997ರಲ್ಲಿ ಹಾಂಗ್ಕಾಂಗ್ ಒಳಗಡೆ ಮಾನವರಲ್ಲಿ ಕೂಡ ವೈರಸ್ಸು ಕಾಣಿಸಿಕೊಂಡಂಥದ್ದು. ಇತ್ತೀಚೆಗೆ PM ಮೋದಿ, ಪ್ರೈಮ್ ಮಿನಿಸ್ಟರ್ ಮೋದಿ ರಾಷ್ಟ್ರೀಯ ಮೆಟ್ರೊಲಾಜಿ ಕಾನ್ಕ್ಲೇವ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್ ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ರಾಷ್ಟ್ರದ ಅಂತರ್ಗತ ಬೆಳವಣಿಗೆಗೆ ಮಾಪನಶಾಸ್ತ್ರ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಯೋಜನೆ ಚಾಲನೆ ನೀಡಿದ್ರು. ಯಾವುದು? ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಮಾಡಿದ್ದಾರೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತ ಯೋಜನೆಗೆ ಚಾಲನೆ ಕೊಟ್ಟಿರುವಂತ. ನೆಕ್ಸ್ಟ್ ಇಲ್ಲಿ ಅರಣ್ಯ ಇಲಾಖೆ ಮತ್ತು ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಕರ್ನಾಟಕದಲ್ಲಿ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದೇ ವರ್ಷ ಜನವರಿ 5ರಿಂದ 7ರವರೆಗೆ ಹಕ್ಕಿ ಹಬ್ಬಕ್ಕೆ ಚಾಲನೆ ನೀಡಿದ್ರು. ನೋಡ್ರಿ ಬಹಳ ಇಂಪಾರ್ಟೆಂಟ್ ಇದೆ ಹಕ್ಕಿ ಹಬ್ಬ. ಚಾಮರಾಜನಗರದ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ, ಇದು ರಾಜ್ಯ ಮಟ್ಟದ 7ನೇ ಹಕ್ಕಿ ಹಬ್ಬ. ಇದು ನನಗೆ 10 ಸ್ಟಾರ್ ಕೊಡ್ರೆ ಇದಕ್ಕೆ ಬರೋ ಚಾನ್ಸಸ್ ಬಹಳ ಅದಾವ. 10 ಸ್ಟಾರ್ ನಾನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಸಿರಮ್ ಇನ್ಸ್ಟಿಟ್ಯೂಟ್ ಕೋವಿಡ್ ಲಸಿಕೆಯನ್ನ ಭಾರತದಲ್ಲಿ ತಯಾರು ಮಾಡಕ್ಕೆ ಒಪ್ಕೊಂಡಿರುವಂತದ್ದು ಈಗಾಗಲೇ ಮಾಡಿದೆ.
ಇದಾಗಲಿ ಸಿರಮ್ ಇನ್ಸ್ಟಿಟ್ಯೂಟ್ ಪುಣೆಯಲ್ಲಿದೆ. ಸ್ವತಃ ನರೇಂದ್ರ ಮೋದಿ ಅವರನ್ನೇ ಅದಕ್ಕೆ ಹೋಗಿ ಅಲ್ಲಿ ಭೇಟಿಯಾಗಿ ಬಂದಂಥದ್ದು. ಇದರ ಸಿಇಒ ಆಧಾರ್ ಪೂನಾವಾಲಾ ಇರುವಂಥದ್ದು. ಅವರು 3ನೇ ಡೋಸ್ ಇತ್ತೀಚೆಗೆ ಲಸಿಕೆ ಹಾಕ್ಸ್ಕೊಂಡಿದ್ದಾರೆ. ಇಡೀ ದೇಶದಾಗ ಎಲ್ಲರೂ 2 ಡೋಸ್ ಹಾಕ್ಸ್ಕೊಳಕತ್ತಾರ. ಇವರು ಆ ತಯಾರಕರು, ಆ ಒಂದು ಲಸಿಕೆ ತಯಾರಕ ಕಂಪನಿಯ ಮಾಲೀಕರು, ಅವರು 3ನೇ ಡೋಸ್ ಹಾಕ್ಸ್ಕೊಂಡ್ಬಿಟ್ಟಾರ. ಅದನ್ನು ನೋಡಿ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಮತ್ತೆ 3ನೇ ಡೋಸ್ ಹಾಕ್ಸ್ಕೊಳಕ್ಕೂ ಹೊಂಟಿದ್ದಾರೆ. ಓಕೆ, ಸೊ ಹಿಂಗೆ ನಡೀತಾ ಇದೆ. ಇರ್ಲಿ. ಮಹಾರಾಷ್ಟ್ರದ ಔರಂಗಾಬಾದ್ ನಗರವನ್ನ ಸಂಭಾಜಿ ನಗರ್ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಸಂಭಾಜಿ ನಗರ್, ಔರಂಗಾಬಾದ್. ನೆಕ್ಸ್ಟ್, ಇತ್ತೀಚೆಗೆ ಅಪಾಯಕಾರಿ ವೈರಾಣುಗಳನ್ನ ಕೊಲ್ಲಕ್ಕೆ ಸೆಂಟರ್ ಫಾರ್ ಸೆಲ್ಯುಲರ್ ಮತ್ತು ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಸಂಸ್ಥೆಗಳ ಜೊತೆಗೆ ಸೇರಿ ಒಂದು ಜಿಬಾಕ್ಸ್ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಸೋಂಕು ನಾಶಕವನ್ನ ಮಾಡಿ ಅದರ ಹೆಸರು ಜಿಬಾಕ್ಸ್ ಅಂತೇಳಿ ಹೆಸರಿಟ್ಟಿರುವಂತದ್ದು ಬರ್ತಾವ್. ಇವೆಲ್ಲ ಒನ್ ಲೈನರ್. ಇದಕ್ಕೇನು ಹಿಂದ್ ಮುಂದೆ ಏನಿರಂಗಿಲ್ಲ, ಇವ್ ಹಿಂಗೆ ಇವು. ಸೊ ಹಿಂದ್ ಮುಂದೆ ಏನಿರಂಗಿಲ್ಲ, ಗೋಲ್ಡನ್ ಸ್ಟೇಟ್ಮೆಂಟ್ ಇವು, ಗೋಲ್ಡನ್ ಸ್ಟೇಟ್ಮೆಂಟ್. ಇವಕ್ ಹಿಂದ್ ಮುಂದೆ ಏನೋ ಗತಿ ಇರುದಿಲ್ಲ ಸರ್, ಇವು ಒಂದೊಂದೇ ಇರ್ತಾವ ಇವು. ಬಟ್ ಕ್ವಶನ್ ಬರೋ ಸಾಧ್ಯತೆಗಳು ಬಹಳ ಇರ್ತಾವ, ಡೆಫಿನೆಟ್ ಬರ್ತಾವ. ನೆಕ್ಸ್ಟ್, ಇತ್ತೀಚೆಗೆ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಅನ್ನುವಂತ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ RBI ದವ್ರು, ವೆರಿ ಇಂಪಾರ್ಟೆಂಟ್. ಇದಕ್ಕೆ 10 ಸ್ಟಾರ್ ರೇಟಿಂಗ್ ಹಾಕ್ರಿ. ಇದಕ್ಕೆ ನೋಡ್ರಿ, ಯಾಕೆ ಬರೋದಿಲ್ಲ, ಇಂಥವು ಪಕ್ಕಾ ಬರ್ತಾವ. RBI ದವರು ಯಾವ ಸೂಚ್ಯಂಕ ಬಿಡುಗಡೆ ಮಾಡಿದಾರೆ? ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಡಿಜಿಟಲ್ ರೂಪದಲ್ಲಿ ಪಾವತಿಗಳು ನಡೀತಾ ಇದಾವ ಅನ್ನೋದರ ಕುರಿತಾಗಿ ಇದು ಹೇಳ್ತದೆ. ಇತ್ತೀಚೆಗೆ ಡಿಜಿಟಲ್ ಪಾವತಿಗಳನ್ನ ನಡೆಸಲು ವಾಟ್ಸಪ್ಗೆ ಅನುಮತಿಯನ್ನ ನೀಡಿದವರು NPCI. ಡಿಜಿಟಲ್ ಪಾವತಿ ಮಾಡಕ್ ವಾಟ್ಸಪ್ ದವರು ಬಂದಾರೆ. ಈಗ ನೀವು ಇಷ್ಟು ದಿವಸ ಏನಿತ್ತು, ಫೋನ್ ಪೇ, ಗೂಗಲ್ ಪೇ, ಆಮೇಲೆ ಪೇಪಾಲು, ಪೇಟಿಎಮ್ ಇದ್ದು, ಈಗ ವಾಟ್ಸಪ್ ಪೇನು ಬಂದೈತಿ. ಇದಕ್ಕೆ ಅನುಮತಿ ಕೊಡೋರು ಯಾರು? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ. ಯಾರೇ ಪೇಮೆಂಟ್ ಇಂಟರ್ಫೇಸ್ ಮಾಡಿದ್ರು ಕೂಡ ಇವರೇ ಕೊಡ್ಬೇಕು ಅದಕ್ಕೆ, NPCI. ಈಗ ನಾಳೆ ನಾವೇನಾದ್ರೂ ಅಡ್ಡಾ ಪೇ ಅಂತ ಮಾಡಿದೀವಿ ಅಂತ ತಿಳ್ಕೊಡ್ರಿ, ಜಸ್ಟ್ ಎಕ್ಸಾಂಪಲ್. ಮತ್ತೆ ಓಕೆ ಸರ್, ನೀವು ಬಂದೇ ತನ್ಕೋಬೇಡ್ರಿ. ಫೋನ್ ಪೇ, ವಾಟ್ಸಪ್ ಪೇ, ಗೂಗಲ್ ಪೇ ಗತ್ತೆ ನಾವು ಅಡ್ಡಾ ಪೇ ಅಂತ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ನಾವು ಯಾರ ಕಡೆಯಿಂದ ತಗೋಬೇಕು? NPCI ಕಡೆಯಿಂದ ಪರ್ಮಿಷನ್ ತಗೋಬೇಕು. ಅಥವಾ ಯಾವುದೋ ಒಂದು ಬ್ಯಾಂಕ್ನವ್ರು ಒಂದು ATM ಮಷಿನ್ ಮಾಡಕತ್ತಾರಂದ್ರು ಅದಕ್ಕೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಅವರು ಪರ್ಮಿಷನ್ ಕೊಡ್ಬೇಕು. ATM ಗಳನ್ನ ಮಾಡಕ್ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಅಂತ ಕರಿತೀವಿ ನಾವು. ಓಕೆ, ಇನ್ನು ನೆಕ್ಸ್ಟ್, RBI ನೀಡುವಂತ ಇತರ ವರದಿಗಳು ಬಹಳ ಇಂಪಾರ್ಟೆಂಟ್. ಈಗ ಒಂದು ವರದಿ ನೀಡ್ಯಾರ, ಇಂಥವು ಮತ್ತೆ ಯಾವ್ಯಾವ ವರದಿ ನೀಡ್ತಾರ ಅದನ್ನು ಮುಗಿಸೇ ಬಿಡೋಣ. ಕನ್ಸ್ಯೂಮರ್ ಕಾನ್ಫಿಡೆನ್ಸಿ ಸರ್ವೆ 3 ತಿಂಗಳಿಗೊಮ್ಮೆ ಈ ರಿಪೋರ್ಟ್ ಕೊಡ್ತಾರ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ 6 ತಿಂಗಳಿಗೊಮ್ಮೆ ಕೊಡ್ತಾರ. ಇದಕ್ಕೆ ನಮಗೆ 8 ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ. ಬರಬಹುದು. RBI ಬಗ್ಗೆ ತಿಳ್ಕೊಂಡಿರಿ ಸರ್. ಮಾನಿಟರಿ ಪಾಲಿಸಿ ರಿಪೋರ್ಟ್, ಇದನ್ನಂತೂ ಇದ ಕರ್ತವ್ಯ, ಇದನ್ನ ಮಾಡ್ಲೇಬೇಕು ಅವ್ರು. ಇದು 6 ತಿಂಗಳಿಗೊಮ್ಮೆ. ರಿಪೋರ್ಟ್ ಆನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ವಿದೇಶಿ ವಿನಿಮಯ ಹೆಂಗ್ ಆಗ್ತಾ ಇದೆ ಅದರ ಮೇಲೆ 6 ತಿಂಗಳಿಗೊಮ್ಮೆ ರಿಪೋರ್ಟ್ ಕೊಡ್ತಾರೆ. ಇವೆಲ್ಲ ನಮ್ಮ RBI ಕೊಡುವಂತ ರಿಪೋರ್ಟ್ಗಳು. ನೆಕ್ಸ್ಟ್, ಸತ್ಯಮೇವ ಜಯತೆ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮ ಆರಂಭಿಸಿದ ರಾಜ್ಯ ಕೇರಳ. ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. 8 ಸ್ಟಾರ್ ರೇಟಿಂಗ್, ಪಕ್ಕಾ ಕ್ವಶನ್. ಇವು ಕ್ವಶನ್ಗಳು ಬರೋ ಸಾಧ್ಯತೆಗಳು ಬಹಳ ಅದಾವ ಸರ್. ಒಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಲಾಸ್ಟ್ ಮೂಮೆಂಟ್ ಆಗದಿರಿ. ಓಕೆ, ಸತ್ಯಮೇವ ಜಯತೆ ಮುಂಡೋಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಇದನ್ನು PC ಒಳಗೆ ಕೇಳಿದ್ದ 3 ಸರಿ. ಸತ್ಯಮೇವ ಜಯತೆಯನ್ನ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಮುಂಡೋಕ ಉಪನಿಷತ್. PC ಆದ್ಮೇಲೆ 2016 ಡೈರೆಕ್ಟ್ IAS ದಾಗ ಬಂದ್ಬಿಡ್ತೈತಿ. IAS ಕ್ವಶನ್ ಪೇಪರ್ನಾಗ ಬಂದೈತಿ. IAS ದಾಗ ಬಂದಿದ್ದು PC ಅಲ್ಲ, ಇದು ಮೊದಲು PC ದಾಗ ಬಂದ್ ಆಮೇಲೆ IAS ದಾಗ ಬಂದೈತಿ. ಇದು ನಮ್ಮ ರಾಷ್ಟ್ರೀಯ ಘೋಷವಾಕ್ಯವನ್ನ ನ್ಯಾಷನಲ್ ಮೋಟೋ ಆಗಿ ಜನವರಿ 26, 1950 ಅಳವಡಿಸಿಕೊಂಡಿದ್ದೀವಿ. ನಮ್ಮ ರಾಷ್ಟ್ರದ ಘೋಷವಾಕ್ಯ ಅದು ಸತ್ಯಮೇವ ಜಯತೆ. ಇದು ಯಾವ ಒಂದು ಲಿಪಿಯಲ್ಲಿದೆ? ದೇವನಾಗರಿ ಲಿಪಿಯಲ್ಲಿ ಅದನ್ನ ಬರೀತಾರೆ. ಇತ್ತೀಚೆಗೆ ಸ್ಕೂಲ್ ಬ್ಯಾಗ್ ಪಾಲಿಸಿ 2020 ಜಾರಿಗೊಳಿಸಿದ್ದಾರೆ. ಯಾರು? NCERT ಅವರು. ಮನೆಗೆಲಸ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಸ್ಕೂಲ್ ಬ್ಯಾಗ್ಗಳು ಭಾರ ಇರಬಾರ್ದು ಅಂತ ಹೇಳಿ ಈಗ ಏನ್ ಮಾಡಕತ್ತಾರ ಅಂತಂದ್ರೆ, ಸ್ಕೂಲ್ ಬ್ಯಾಗ್ ಸಿಕ್ಕಾಪಟ್ಟೆ ವಜ್ಜೆ ಇರ್ತಾವ. ಇದನ್ನ ಹೊತ್ಕೊಂಡು ಪಾಪ ಹುಡುಗರು ಸರ್ ಅವು ಮನೆಗೆ ಹೋಗೋದ್ರೊಳಗಡೆ ಅಮಾಲ್ರಂಗ್ ಹೋಗ್ತಿರ್ತಾವ. ಆ ನಮನಿ ಸರ್ ಸ್ಕೂಲ್ ಬ್ಯಾಗ್ಗಳು. ಅವರು ಇವ್ರೇನು ವಿದ್ಯಾರ್ಥಿಗಳು ಅಥವಾ ಏನಾರ ಇದ್ರ ಕೆಲಸ ಮಾಡಕತ್ತಾರೋ ಹಂಗ ಅನಿಸಿರ್ಬೇಕು. ಆ ನಮನಿ ಸಣ್ಣ ವಯಸ್ಸಿನಾಗೆ ಈ ನಮನಿ ಸ್ಕೂಲ್ ಬ್ಯಾಗ್ ಕೊಟ್ರೆ ಬೆಂಡ್ ಆಗ್ಬಿಡ್ತೈತೆ, ಮುಗದ ಹೋಯ್ತು. ಓಕೆ, ಸೊ ಹಿಂಗಾಗಿ ಸ್ಕೂಲ್ ಬ್ಯಾಗ್ ಪಾಲಿಸಿಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ವಿದ್ಯಾರ್ಥಿಗಳಿಗೆ ಮನೆಗೆಲಸ ಕೊಡೋ ಶಾಲೆಗಳು ಬೇಕಾಗಿಲ್ಲ. ವಿದ್ಯಾರ್ಥಿಗಳ ತಲೆ ಒಳಗಡೆ ಕ್ರಿಯೇಟಿವಿಟಿ ತುಂಬುವಂತ ಶಾಲೆಗಳು ಬೇಕಾಗ್ಯಾವ. ಬಟ್ ನಮ್ಮಲ್ಲಿ ಬಾಯ್ಪಾಟ್ ಮಾಡೋ ಪದ್ಧತಿ ನೆನಪುಳಿದ್ ಬಿಟ್ಟೈತಿ. ಬಾಯ್ಪಾಟ್ ಮಾಡ್ಕೊಂತ ಹೊಂಟು ಬಿಡುದು. ಬಟ್ ನೆಕ್ಸ್ಟ್, ಇತ್ತೀಚೆಗೆ ಸ್ಟೇಟ್ ಆಫ್ ಕ್ಲೈಮೇಟ್ ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅನಾಹುತ ರಿಪೋರ್ಟ್ಗಳದಾವ್. ಸ್ಟೇಟ್ ಆಫ್ ಕ್ಲೈಮೇಟ್ ರಿಪೋರ್ಟ್ ಭಾರತೀಯ ಹವಾಮಾನ
ಹವಾಮಾನ ಇಲಾಖೆಯವರು ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ರಿಪೋರ್ಟ್ನಾಗ ಏನೈತಿ, ಒಂದ ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಈ ವರದಿಯ ಪ್ರಕಾರ 2020ನೇ ಇಸ್ವಿ 1901ರಿಂದ ಇಲ್ಲಿಯವರೆಗಿನ ಅತ್ಯಂತ ಬಿಸಿ ವರ್ಷವಾಗಿದೆ. ಇದು ಕಾಮನ್ ಸರ್. ಮುಂದಿನ ವರ್ಷ ಇವರು ಇನ್ನೊಂದು ರಿಪೋರ್ಟ್ ಬಿಡುಗಡೆ ಮಾಡಿ 2021 ಅತ್ಯಂತ ಬಿಸಿ ವರ್ಷ, ವರ್ಷದಿಂದ ವರ್ಷಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ ಅಷ್ಟೇ. ನೋಡ್ರಿ, 2020ರಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗೆ ಬಂದಂತ ಚಂಡಮಾರುತಗಳು ನೆನ್ಪಿಟ್ಕೊಡ್ರಿ. ಆಂಪನ್ ಚಂಡಮಾರುತ, ನಿಸರ್ಗ, ಗತಿ, ಬುರೇವಿ, ನಿವಾರ್ ಚಂಡಮಾರುತ. ಆಂಪನ್, ನಿಸರ್ಗ, ಗತಿ, ಬುರೇವಿ, ನಿವಾರ್ ಚಂಡಮಾರುತ. ಭಾರತೀಯ ಹವಾಮಾನ ಇಲಾಖೆ ಯಾವಾಗ ಆರಂಭವಾಯಿತು? ಇದು ಬ್ರಿಟಿಷರ ಟೈಮ್ ಅಲ್ಲೇ ಆಗಿದೆ ಸರ್. 1875ರಲ್ಲಿ ಆರಂಭವಾಗಿದೆ. ಇದು ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂತದ್ದು. ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಅಮೆರಿಕಾದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತಂದ್ರೆ ಕೆಳಮನೆ ಸ್ಪೀಕರ್ ಆಗಿ ಡೆಮೊಕ್ರೆಟಿಕ್ ಪಕ್ಷದ ನ್ಯಾನ್ಸಿ ಪೊಲೆಸಿ ಆಯ್ಕೆ ಆಗಿದ್ದಾರೆ. ನ್ಯಾನ್ಸಿ ಪೊಲೆಸಿ ಆಯ್ಕೆ ಆಗಿರುವಂತದ್ದು. ಮುಂದುವರೆದಂತೆ ಇತ್ತೀಚೆಗೆ ಜಗತ್ತಿನ ಅತಿ ಜನಪ್ರಿಯ ರಾಷ್ಟ್ರ ನಾಯಕರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅದರೊಳಗಡೆ ನರೇಂದ್ರ ಮೋದಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಅತ್ಯಂತ ಜನಪ್ರಿಯ ನಾಯಕರ ಪಟ್ಟಿ ಒಳಗಡೆ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಅಮೆರಿಕಾದ ಮಾರುಕಟ್ಟೆ ಅಧ್ಯಯನ ಹಾಗೂ ಡೇಟಾ ಇಂಟೆಲಿಜೆನ್ಸ್ ಸಂಸ್ಥೆ ಮಾರ್ನಿಂಗ್ ಕನ್ಸಲ್ಟ್ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತ. ನೆಕ್ಸ್ಟ್, ಇತ್ತೀಚಿನ ವಿಶ್ವ ಸುಂದರಿ ಪಟ್ಟ ಗೆದ್ದಂತ ಭಾರತೀಯ ಮಾನುಷಿ ಚಿಲ್ಲರ್ ವಿಶ್ವಸಂಸ್ಥೆಯ ಆರೆಂಜ್ ದ ವರ್ಲ್ಡ್ ಕಾರ್ಯಕ್ರಮದ ರಾಯಭಾರಿಯಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇದಕ್ಕೊಂದು 8 ಸ್ಟಾರ್ ನಾನು ರ್ಯಾಂಕಿಂಗ್ ಕೊಡ್ತೀನಿ, ಬರ್ತಾವ್. ಇಂಥ ಕ್ವಶನ್ಗಳು ಬಹಳ ಸರಿ ಬಂದಿರ್ತಾವ. ಓಕೆ, ವಿಶ್ವಸಂಸ್ಥೆಯ ಆರೆಂಜ್ ದ ವರ್ಲ್ಡ್ ಅನ್ನುವಂತ ಕಾರ್ಯಕ್ರಮದ ರಾಯಭಾರಿ. ನೆಕ್ಸ್ಟ್, 2020ನೇ ಸಾಲಿನ ದಕ್ಷಿಣದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತ ಕನ್ನಡದ ಅತ್ಯುತ್ತಮ ಚಿತ್ರ ಮೂಕಜ್ಜಿಯ ಕನಸುಗಳು. ದಕ್ಷಿಣದ ದಾದಾ ಸಾಹೇಬ್ ಫಾಲ್ಕೆ ಮತ್ತೆ ಇದು ಭಾರತ ಸರ್ಕಾರ ಕೊಡ್ತೈತೆ, ಅದು ಒಂದು ಬೇರೆ ಐತೆ. ಮತ್ತೆ ದಾದಾ ಸಾಹೇಬ್ ಫಾಲ್ಕೆ 26ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಕೋಲ್ಕತ್ತಾ ನಗರದಲ್ಲಿ ನಡೆಯಲಿದೆ. 2020ರ ಮಿಷನ್ ಅಂತ್ಯೋದಯ ಸಮೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಗ್ರಾಮ ಪಂಚಾಯಿತಿ ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮ ಪಂಚಾಯಿತಿ. ಯಾವುದು? ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮ ಪಂಚಾಯಿತಿ. ನೋಡ್ರಿ, ಇಡೀ ದೇಶಕ್ಕನೆ ಫಸ್ಟ್ ಟೈಮ್. ಓಕೆ, ಸೊ ನಮ್ಮ ಹುಯಿಲಗೋಳ್ ನಾರಾಯಣ ರಾಯರು ಕೇಳಿರ್ಬೇಕು ನೀವೆಲ್ಲ. ನೆಕ್ಸ್ಟ್, Tianwen-1 ಮಂಗಳ ಗ್ರಹ ಅನ್ವೇಷಣಾ ನೌಕೆ ಚೀನಾ ದೇಶಕ್ಕೆ ಸಂಬಂಧಿಸಿದೆ. ಇತ್ತೀಚೆಗೆ ಅದನ್ನು ಕೂಡ ಅವ್ರು ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ನೀತಿ ಆಯೋಗದವರು ವೆರಿ ಇಂಪಾರ್ಟೆಂಟ್ 8 ಸ್ಟಾರ್ ರೇಟಿಂಗ್ ಇದಕ್ಕೂ 8 ಸ್ಟಾರು, ಆಮೇಲೆ ಇದಕ್ಕೂ 8 ಸ್ಟಾರ್ ನೆನ್ಪಿಟ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್. ನೀತಿ ಆಯೋಗ ಉದಯೋನ್ಮುಖ ಜಿಲ್ಲೆಗಳ ರ್ಯಾಂಕಿಂಗ್ ಅನ್ನು ಕೊಡ್ತಾರೆ. ಉದಯೋನ್ಮುಖ ಜಿಲ್ಲೆಗಳು ಅಂತಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಉದಯೋನ್ಮುಖ ಜಿಲ್ಲೆಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ರಾಮಗಢ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಎಲ್ಲೈತಪ್ಪ ರಾಮಗಢ ಜಿಲ್ಲೆ? ನಾವು ಎಲ್ಲಿ ಕೇಳೇ ಇಲ್ಲ ಅನ್ಬೇಡ್ರಿ, ಯಾಕಂದ್ರೆ ಅದು ಕರ್ನಾಟಕದಾಗಿಲ್ಲ, ಜಾರ್ಖಂಡ್ ಒಳಗಡೆ ಐತ. ನೀತಿ ಆಯೋಗದ ವರದಿಯಲ್ಲಿ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಲ್ಲಿ ಆಯ್ಕೆಯಾದಂತ ಕರ್ನಾಟಕದ ನಗರ ನಮ್ಮ ಯಾದಗಿರಿ ಜಿಲ್ಲೆ. ನೆಕ್ಸ್ಟ್, ಭಾರತದಲ್ಲಿ ಇದೀಗ ಕೊರೋನಾ 2 ಲಸಿಕೆಗಳ ತುರ್ತು ಬಳಕೆಗೆ ಅವಕಾಶ ಕೊಟ್ಟಂತವರು DCGI ಅಲ್ಲ, ಇದು DGCI, ಡೈರೆಕ್ಟರೇಟ್ ಜನರಲ್ ಆಫ್ ಡ್ರಗ್ಸ್ ಜನರಲ್ ಏನೋ ಇದೆ ಇದು. ಓಕೆ, ಸೊ DCGI ಅಲ್ಲ, DGCI ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆಕ್ಸ್ಫರ್ಡ್ ಆಸ್ಟ್ರೋಜೆನಿಕ್ ಸಂಸ್ಥೆ ಅಂದ್ರೆ ಇವೆಲ್ಲ ಕರೋನಾ ಇನ್ನೂ ನಮ್ಮಲ್ಲಿ ಏನಿತ್ತು, ಕರೋನಾ ಲಸಿಕೆ ಇನ್ನೂ ಬರಬೇಕಾಗಿತ್ತು. ಆ ಸಂದರ್ಭದಲ್ಲೇ ಇವೆಲ್ಲ ನಮಗೆ ನ್ಯೂಸ್ ಅಲ್ಲಿ ಇದ್ದಂಥವು. ಕರೋನಾ ಇನ್ನು ನಮ್ಮಲ್ಲಿ ಬರಬೇಕಾಗಿತ್ತು, ಆ ಸಂದರ್ಭದಲ್ಲೇ ಇವೆಲ್ಲ ನಮಗೇನಿತ್ತು ನ್ಯೂಸ್ ಅಲ್ಲಿ ಇದ್ದಂಥದ್ದು. DGCI ಕರೆಕ್ಟ್. ಇದು DGCI ಅಂತಂದ್ರೆ ಏನು? ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ.
DCGI ಇದೆ, ಕರೆಕ್ಟ್. ಅದು ಇನ್ನೊಂದು ಸಿವಿಲ್ ಏವಿಯೇಷನ್ ಸಂಬಂಧಪಟ್ಟಂತದ್ದು, ನನಗೂ ಕನ್ಫ್ಯೂಸ್ ಆಯ್ತು. DCGI, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಓಕೆ, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಕೆಲವೊಂದು ಫುಲ್ ಫಾರ್ಮ್ಗಳು ಬಹಳ ಇರ್ತಾವಲ್ಲ, ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯ್ತು. ಐ ಆಮ್ ಸಾರಿ ಫಾರ್ ದಟ್. ಆಕ್ಸ್ಫರ್ಡ್ ಆಸ್ಟ್ರೋಜೆನಿಕ್ ಸಂಸ್ಥೆಗಳು ಜಂಟಿಯಾಗಿ ತಯಾರು ಮಾಡಿರುವಂತ ಕೋವಿಡ್ ಲಸಿಕೆಯನ್ನ ಸಾರ್ವತ್ರಿಕವಾಗಿ ಬಳಸಿದಂತ ಮೊದಲ ದೇಶ, ದಟ್ ಇಸ್ ದಿ ಬ್ರಿಟನ್. ನೆಕ್ಸ್ಟ್, ಕೋವಿಡ್ ರೋಗಿಗಳಿಗಾಗಿ ಭಾರತ ದೇಶ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಕೊಡ್ತಾ ಇದೆ. ಉಚಿತ ಆಂಬ್ಯುಲೆನ್ಸ್ ಸೇವೆ ಯಾವ ದೇಶಕ್ಕೆ? ಶ್ರೀಲಂಕಾ ದೇಶಕ್ಕೆ ನಾವು ಕೊಡ್ತಾ ಇರುವಂತದ್ದು. ಕೋವಿಡ್ ರೋಗಿಗಳಿಗಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಭಾರತ ಸರ್ಕಾರ ಮಾಡಿರುವಂತದ್ದು. ನೆಕ್ಸ್ಟ್, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ವಿದ್ಯುತ್ ಚಾಲಿತ ಸ್ಟಾಕ್ ಕಂಟೈನರ್ ರೈಲಿಗೆ ಚಾಲನೆಯನ್ನು ನೀಡಿದರೆ, ಹರಿಯಾಣದ ಅಟೇಲಿಯಿಂದ ರಾಜಸ್ಥಾನದ ಕಿಶಾನ್ಗಢ್ ನಡುವೆ ಇದು ಸಂಪರ್ಕವನ್ನ ಕಲ್ಪಿಸುವಂತದ್ದು. ಇತ್ತೀಚೆಗೆ ಹಕ್ಕಿ ಜ್ವರ ಸುದ್ದಿಯಲ್ಲಿದೆ. ಅದನ್ನ H5N8 ಅಂತ ಹೇಳಿ ಕರೀತಾರೆ. H5N8 ಹಕ್ಕಿ ಜ್ವರ. ಇತ್ತೀಚೆಗೆ ಕನ್ನಡದ ಮೊದಲ ಚಂದೋಂಬುದಿ ಡಾಕ್ಟರ್ ಅರ್ವಿಎಸ್ ಸುಂದರಂ ಮತ್ತು ಅಮ್ಮೇಲ್ ಶರೋನ್ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿರುವಂತದ್ದು. ಇನ್ನೊಂದು, ತೆಲಂಗಾಣ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಇತ್ತೀಚೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್. ಓಕೆ, ಆಮೇಲೆ ಸ್ಥಾಪನೆಯಾಗಿದ್ದು ತೆಲಂಗಾಣ ಜೂನ್ 2, 2014, ರಾಜಧಾನಿ ಹೈದರಾಬಾದ್. ಇತ್ತೀಚೆಗೆ ನಮ್ಮಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರನ್ನ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ 2ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್. ಮೊದಲ ಬಾರಿಗೆ ಅಮೆರಿಕದ ಸೇನಾಪಡೆಗಳ ಪ್ರಧಾನ ಮಾಹಿತಿ ಅಧಿಕಾರಿ ಹುದ್ದೆಗೆ ಭಾರತದ ಮೂಲದ ಡಾಕ್ಟರ್ ರಾಜ್ ಅಯ್ಯರ್ ಅವರನ್ನ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಸ್ವದೇಶಿ ನಿರ್ಮಿತ ಗೈಡೆಡ್ ಮಲ್ಟಿ ಲಾಂಚ್ ರಾಕೆಟ್, ವೆರಿ ಇಂಪಾರ್ಟೆಂಟ್, ಗೈಡೆಡ್ ಮಲ್ಟಿ ಲಾಂಚ್ ರಾಕೆಟ್ ಫತಾ 1ರ ಪರೀಕ್ಷೆಯನ್ನ ಇತ್ತೀಚೆಗೆ ಪಾಕಿಸ್ತಾನ್ ನಡೆಸಿರುವಂಥದ್ದು. ನೆಕ್ಸ್ಟ್, ಜನವರಿ 9 ಪ್ರವಾಸಿ ಭಾರತೀಯ ದಿವಸ್. ಅದನ್ನ ಯಾಕೆ ಆಚರಣೆ ಮಾಡ್ತಾರೆ? ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಸೇವೆ ಸಲ್ಲಿಸಿದವರಿಗೆ ಗೌರವ ಕೊಡಕ್ಕೆ. 2021ರ ಥೀಮ್ ಅದನ್ನ ನಾವು ನೋಡಿದೀವಿ. ಪಾರ್ಟ್ 1 ನಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೇನೆ. ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ IAS ಅಧಿಕಾರಿ P. ರವಿಕುಮಾರ್ ಅವರು ನೇಮಕವಾಗಿದ್ದರು. ನೆಕ್ಸ್ಟ್, ಇತ್ತೀಚೆಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ G. ವೆಂಕಟರಾಮು ನೇಮಕವಾಗಿದ್ದಾರೆ. G. ವೆಂಕಟರಾಮು ಇವರು ಇಕ್ವಿಟೀಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಮುಖ್ಯ ಡಿಜಿಟಲ್ ಅಧಿಕಾರಿಯಾಗಿ ಮತ್ತು ಆಕ್ಸಿಸ್ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಂಥವ್ರು. ಇನ್ನು ನೆಕ್ಸ್ಟ್ ನೋಡ್ರಿ, ಬೆಂಗಳೂರಿನಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಮಾಡುವಂತ ಡಾಕ್ಟರ್ UR ಅನಂತಮೂರ್ತಿ ಸಾಹಿತ್ಯ ಪುರಸ್ಕಾರಕ್ಕೆ ಲಕ್ಷ್ಮೀಕಾಂತ್ ಇಟ್ನಾಳ್ ಅವರಿಗೆ ಕೊಟ್ಟಿರುವಂಥದ್ದು. ಇವರ ಪ್ರಮುಖ ಕೃತಿಗಳು ನೋಡ್ರಿ, ನೆನ್ಪಿಟ್ಕೊಡ್ರಿ, ಕೇಳುವಂತ ಸಾಧ್ಯತೆಗಳಿದಾವ. ಏಕ್ತಾ ಮಿನಾರಿ, ದಸ್ತಕ್ ಮತ್ತು ಜೈಹೋ ಮಧುಶಾಲಾ. ನೆಕ್ಸ್ಟ್, ಹುಬ್ಬಳ್ಳಿಯ ಗಂಗವ್ವ ಸೋಮಪ್ಪ ಟ್ರಸ್ಟ್ ವತಿಯಿಂದ ನೀಡುವಂತ ಅವ್ವ ಪ್ರಶಸ್ತಿಗೆ ರಂಗಕರ್ಮಿ B. ಜಯಶ್ರೀ ಅವರಿಗೆ ಕೊಟ್ಟಿದ್ದಾರೆ. ಅಕ್ಕ ಪ್ರಶಸ್ತಿ HR ಸುಜಾತ ಅವರಿಗೆ. ಅರಳುಮೊಗ್ಗು ಪ್ರಶಸ್ತಿ ಸನ್ನಿಧಿ T. ರೈಪಲ್ಸ್. ಇವು ನೋಡಕ್ಕೆ ಬಹಳ ನಮಗೇನು ಬರೋದಿಲ್ಲ ಅಂತ ಅನಿಸ್ತೈತಿ. ಇವನು ನೋಡಿದ್ರೆ ನಿಮಗೆ ಅನಿಸ್ತೈತಿ 2 ಸ್ಟಾರ್ ರೇಟಿಂಗ್ ಕೊಟ್ಟು ಬಿಡ್ರಿ ಸರ್ ಇವನಂತ ಅನಿಸ್ತೈತಿ. ಬಟ್ ಇವು ಒಮ್ಮೊಮ್ಗಿಲೆ ನೆನಪಾಗಿ ಕ್ವಶನ್ ಪೇಪರ್ ಅಲ್ಲಿ ಬಂದುಪಾ ಅಂತಂದ್ರೆ 8 ಸ್ಟಾರ್ ರ್ಯಾಂಕಿಂಗಿಗೆ ಜಿಗಿತಾವ್. ಹೇಳಕ್ ಬರೋದಿಲ್ಲ. ಅದಕ್ಕಾಗಿ ಒಂದ್ ಕಡೆ ನೆನ್ಪಿಟ್ಕೊಟ್ರಿ. ಟೆಸ್ಲಾ ಕಂಪನಿ ಇಂಕ್ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ ಬ್ಲೂಮ್ಬರ್ಗ್ಸ್ ಬಿಲಿಯನಿಯರ್ 500 ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ಎಲಾನ್ ಮಸ್ಕ್ ಮತ್ತೆ ಜೆಫ್ ಬೆಜೋಸ್ ಬಗ್ಗೆ ಅಂತೂ ನಾ ಏನ್ ಹೇಳಕ ಹೋಗುದಿಲ್ಲ. ಅನಾಹುತ ಮಂದಿ ಇದು. ಭಾರಿ ಅಂದ್ರ ಭಾರಿ ಅನಾಹುತ ಮಂದಿ ಐತಿ. ಇವ್ರ ಬಗ್ಗೆ ಏನ್ ಹೇಳಕ ಹೋಗುದಿಲ್ಲ. ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನ ಅವರೆಲ್ಲ ಇವತ್ತು ಮಾಡಿಬಿಟ್ಟಿರುವಂತದ್ದು. ಹಿಂಗಾಗಿ ಬ್ಲೂಮ್ಬರ್ಗ್ಸ್ ಬಿಲಿಯನಿಯರ್ 500ರ ಪಟ್ಟಿ ಒಳಗಡೆ ಅವರು ಇವತ್ತು ಇರುವಂತದ್ದು. ದ್ವಿತೀಯ ಸ್ಥಾನದಲ್ಲಿ ಅಮೆಜಾನ್ ಜೆಫ್ ಬೆಜೋಸ್ ಕೂಡ ಇರುವಂತ ಸರ್. ನೆಕ್ಸ್ಟ್, ಭಾರತ ತಂಡದ ಕ್ರಿಕೆಟ್ ಆಟಗಾರ ಇರ್ಫಾನ್ ಪಠಾಣ್ ತಮಿಳು ಭಾಷೆಯ ಕೋಬ್ರಾ ಚಲನಚಿತ್ರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಮ್ಮೊಮ್ಮೆ ಇಂಥವು ಬರ್ತಾವ. ಇರ್ಫಾನ್ ಪಠಾಣ್ ಮೂವಿ ಮಾಡ್ರೆ ನಾವೇನ್ ಮಾಡೋಣ ಬಿಡ್ರಿ ಅಂತ ಅನ್ಬೋದು ನೀವು. ಓಕೆ, ಬಟ್ 2015 KPSC ಒಳಗಡೆ ಬಾಹುಬಲಿ ಫಿಲ್ಮ್ ಮೇಲೆ ಕ್ವಶನ್ ಬಂದೈತಿ. ಬಾಹುಬಲಿ ಮೇಲೆ ಕ್ವಶನ್ ಬಂದ್ಬಿಡ್ತಾವ, ಒಮ್ಮೊಮ್ಮೆ ಹಿಂಗೂ ಆಗ್ತಾವ. ಅದಕ್ಕಾಗಿ ಒಂದ್ ಸ್ವಲ್ಪ ನೀವು ಅದನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಇನ್ನ ನೆಕ್ಸ್ಟ್
ನೆಕ್ಸ್ಟ್ ಹಾಲು ಮತ ಸಂಸ್ಕೃತಿ ಉತ್ಸವದ ನಿಮಿತ್ತ ಕನಕ ಗುರುಪೀಠ ನೀಡುವ ಕನಕರತ್ನ ಪ್ರಶಸ್ತಿ. ಹಾಲು ಮತ ಸಂಸ್ಕೃತಿ ಉತ್ಸವ ಯಾರು ಮಾಡ್ತಾರೆ ಅಂದ್ರೆ ಕನಕ ಗುರುಪೀಠದವರು ಮಾಡ್ತಾರೆ. ಹೌದಾ. ನೆಕ್ಸ್ಟ್ ಕೂಡಲ ಸಂಗಮದ ಬಸವ ಧರ್ಮ ಪೀಠವು ಮಾತೆ ಮಹಾದೇವಿ ಅವರ ಸ್ಮರಣಾರ್ಥ ನೀಡುವ ಬಸವಾತ್ಮಜೆ ಪ್ರಶಸ್ತಿಗೆ ಬೆಂಗಳೂರಿನ ಸುಮಂಗಲ ಸೇವಾಶ್ರಮದ ಮುಖ್ಯಸ್ಥೆ ಸುಶೀಲಮ್ಮ ಅವರು ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಯುವ ದಿನ, ಅದು ನಮ್ಮ ವಿವೇಕಾನಂದ ಅವರ ಜನ್ಮದಿನ ಜನವರಿ 12. ರಾಷ್ಟ್ರೀಯ ಯುವ ದಿನವನ್ನು 1985ರಿಂದ ಜನವರಿ 12 1985ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನೆಕ್ಸ್ಟ್ ಮೊದಲ ರಾಷ್ಟ್ರೀಯ ಯುವ ಸಂಸತ್ತು 2019ರಲ್ಲಿ ಹೊಸ ಭಾರತದ ಧ್ವನಿಯಾಗಿರಿ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಿ ಅನ್ನುವಂಥ ನೀತಿಗೆ ಇಲ್ಲಿ ನಡೆಸಲಾಗಿದೆ. ಮೊದಲ ರಾಷ್ಟ್ರೀಯ ಯುವ ಸಂಸತ್ತನ್ನು 18ರಿಂದ 25 ವರ್ಷದ ಒಳಗಿನ ಯುವಕರ ಧ್ವನಿ ಕೇಳಲು ರಾಷ್ಟ್ರೀಯ ಸಂಸತ್ತನ್ನು ನಿಯೋಜಿಸಲಾಗಿದೆ. ನೆಕ್ಸ್ಟ್ ಇತ್ತೀಚೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಕಲರವ ಅನ್ನುವಂಥ ಹಕ್ಕಿಗಳ ಹಬ್ಬವನ್ನ ಆರಂಭ ಮಾಡಿದಂಥ ರಾಜ್ಯ ಬಿಹಾರ್. ಕಲರವ ಅನ್ನುವಂಥ ಹಕ್ಕಿಗಳ ಹಬ್ಬ ಆರಂಭ ಮಾಡಿದವರು ಬಿಹಾರ್. ಮತ್ತು ಬಿಹಾರದಲ್ಲಿರ್ತಕ್ಕಂಥ ಪಕ್ಷಿಧಾಮಗಳು ಯಾವ್ಯಾವು? ಗೌತಮ್ ಬುದ್ಧ ಪಕ್ಷಿಧಾಮ್, ಕವರ್ ಜಿಲ್ ಪಕ್ಷಿಧಾಮ್, ಕುಶೇಶ್ವರ್ ಪಕ್ಷಿಧಾಮ್. ಇತ್ತೀಚೆಗೆ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್, ಇದು ನೋಡ್ರಿ ವೆರಿ ಇಂಪಾರ್ಟೆಂಟ್. ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2020 ಬಿಡುಗಡೆ ಮಾಡಿದವರು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಇತ್ತೀಚೆಗೆ ವಾಯುಗುಣ ಬದಲಾವಣೆಯಿಂದ ಎಷ್ಟು ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ವರದಿ ನಮಗೆ ತಿಳಿಸುವಂಥದ್ದು. ನೆಕ್ಸ್ಟ್ ಅಂಕೋಲಾದ ಕದಂಬೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯ ಸಂದರ್ಭದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 2 ತಾಮ್ರದ ಶಾಸನಗಳು ಪತ್ತೆಯಾಗಿದ್ದವು. ಕಲ್ಯಾಣ ಚಾಲುಕ್ಯರ 2ನೇ ತೈಲಪನನ ಕುರಿತು ಇದರೊಳಗಡೆ ಉಲ್ಲೇಖ ಇರುವಂಥದ್ದು. ಕ್ರಿಸ್ತಶಕ 973ರಲ್ಲಿ ರಚನೆ ಆಗಿದವನ್ನೋದನ್ನು ಕೂಡ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಅವರು ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಇತ್ತೀಚೆಗೆ IIT ಬಾಂಬೆ ಹಳೆಯ ವಿದ್ಯಾರ್ಥಿಗಳು ಸ್ಥಾಪನೆ ಮಾಡಿದಂಥ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಸಂಸ್ಥೆಯೊಂದಿಗೆ ಭಾರತದ ಸೇನೆಯ ಡ್ರೋನ್ಗಳ ಅಭಿವೃದ್ಧಿಗಾಗಿ 130 ಕೋಟಿ ರೂಪಾಯಿಗಳ ಒಪ್ಪಂದವನ್ನ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಎಷ್ಟು ರೂಪಾಯಿ ಒಪ್ಪಂದವನ್ನ ಮಾಡ್ಕೊಂಡಿದಾರ? 130 ಕೋಟಿ. ಭಾರತೀಯ ಸೇನೆ ಇದನ್ನ ಮಾಡಿರುವಂಥದ್ದು. ಸೊ ಹಿಂಗಾಗಿ ಒಂದ್ ಸ್ವಲ್ಪ ನೀವು ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಓಕೆ. ಇನ್ನ ನೆಕ್ಸ್ಟ್ ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಜಗತ್ತಿನ ಅತ್ಯಂತ ಪುರಾತನವಾದಂತ ಒಂದು ಗುಹೆ ಯಾವುದಪ್ಪ ಅಂತಂದ್ರೆ ಈ ಗುಹೆ ಒಳಗಡೆ ಈ ಚಿತ್ರವನ್ನ ಪತ್ತೆ ಹಚ್ಚಿದ್ದಾರೆ. ಕಾಡು ಹಂದಿಯ ನೈಜ ಗಾತ್ರವನ್ನ ಹೋಲುವಂತ ಒಂದು ಚಿತ್ರ. ಎಲ್ಲಿದೆ ಇದು? ಇಂಡೋನೇಷ್ಯಾದಲ್ಲಿದೆ. ಎಲ್ಲಿದೆ ಸರ್ ಇದು? ಇಂಡೋನೇಷ್ಯಾದಲ್ಲಿ ಇರುವಂತದ್ದು. ಇಂಡೋನೇಷ್ಯಾದಲ್ಲಿ. ಸೊ ಇಲ್ಲಿ ಕನಿಷ್ಠ 45,500 ವರ್ಷಗಳ ಹಿಂದೆ ಬಿಡಿಸಲಾಗಿದೆ ಅಂತೇಳಿ ಅಂದಾಜು ಮಾಡಿರುವಂಥದ್ದು. ಸೊ ಸ್ವಲ್ಪ ಹಂಗೆ ನೆನಪಿಟ್ಕೊಂಡಿರಿ, ಹೇಳಕ್ ಬರುದಿಲ್ಲ. ಒಮ್ಮೊಮ್ಮೆ ಹಿಸ್ಟ್ರಿ ಮೇಲೆ ತಲೆ ಕೆಟ್ಟು ಇಂಥ ಕ್ವಶನ್ಗಳನ್ನ ಹಾಕಿ ಬಿಡ್ತಾರೆ, ಏನು ಮಾಡಕ್ ಬರುದಿಲ್ಲ ಅವಾಗ. ಓಕೆ. ಸೊ ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಇವರ ಮುಂದಾಳತ್ವದಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್ ಪ್ರತಿ ವರ್ಷ ಜನವರಿ 15 ರಾಷ್ಟ್ರೀಯ ಸೇನಾ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಇದರ ಬಗ್ಗೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೇನಾ ದಿನಾಚರಣೆಯ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ನಾನು ಪಾರ್ಟ್ 2ದಲ್ಲಿ ಹೇಳಬೇಕಾದಾಗ ಸೇನಾ ದಿನಾಚರಣೆಯ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ಇಷ್ಟು ಮಾಹಿತಿಗಳನ್ನ ನಾನು ಹಂಚಿಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಂಚಿಕೊಳ್ಳೋಣ. ಸೊ SDA ಪರೀಕ್ಷೆ ಬರೋದ್ರ ಒಳಗಾಗಿನೇ ಸಾಧ್ಯವಾದಷ್ಟು ಎಲ್ಲ ಕರೆಂಟ್ ಅಫೇರ್ಸ್ ಅನ್ನ ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ನೀವು ಇದನ್ನು ಎಷ್ಟು ಜನರಿಗೆ ಶೇರ್ ಮಾಡ್ತೀರಿ, ಅದೇ ನೀವು ಆಫೀಸರ್ಸ್ ಅಡ್ಡಾಗೆ ಕೊಡುವಂತ ಅತಿ ದೊಡ್ಡ ಬಹುಮಾನ, ಒಂದು ದೊಡ್ಡ ಗಿಫ್ಟ್ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದ್ರದ್ದು PDF ನಿಮಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸಿಗ್ತದೆ. ಅಲ್ಲಿಂದ ತಾವು ಇದನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.